ನಮ್ಮ ಇಂಡಿಯಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಇಂಡಿಯಾದ ಫೈನಾನ್ಷಿಯಲ್ ಸಿಸ್ಟಮ್ ಮೇಲೆ ಅವ್ರ ಜನಗಳಿಗೆ ನಂಬಿಕೆ ಇಲ್ಲ, ಪಕ್ಕದ ಮನೆ ಬಿಸ್ನೆಸ್ ಮೇಲೆ ಅಷ್ಟೊಂದು ನಂಬಿಕೆ. 2008ರಲ್ಲಿ ಅನಿಲ್ ಅಂಬಾನಿ ಜಗತ್ತಿನ 6ನೇ ಅತಿ ದೊಡ್ಡ ಶ್ರೀಮಂತ. ಇವತ್ತು ಲಾಯರ್ ಫೀಸ್ ಕಟ್ಟಕ್ಕಾಗ್ದಲೆ ಅವ್ನ ಕೈಲಿ ದುಡ್ಡೇ ಇಲ್ಲ. ಅದರಲ್ಲಿ ಬೇರೆ ಇವತ್ತು ಇಡಿ 17,000 ಕೋಟಿ ಅವನ ಮೇಲೆ ಸ್ಕ್ಯಾಮ್ ಮಾಡಿದೀರಾ ಅಂತ ಅಲಿಗೇಷನ್ ಮಾಡಿದೆ. The Enforcement Directorate has termed the 17,000 crore rupee loan fraud linked to Anil Ambani group companies. The Enforcement Directorate has issued a lookout circular against Anil Ambani in the 17,000 crore loan fraud case. ಸರ್, ನಾನು ಇಲ್ಲೊಬ್ರಿಗೆ ಲೋನ್ ಕೊಟ್ಟಿದ್ದೆ ಸರ್, ವಾಪಸ್ ಕೊಟ್ಟಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಮುಂದಿನ ತಿಂಗಳು ಕೊಡ್ತೀನಿ ಸರ್ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಡೆಪಾಸಿಟ್ ತಗೊಂಡು ಮನೆಗೆ ಹೋಗ್ಬಿಡ್ತಾರೆ. ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡು ಹಾಕ್ತೀರಾ, ನೀವು ದುಡ್ಡು ಹಾಕಿ ಶೇರ್ಸ್ನ ಪರ್ಚೇಸ್ ಮಾಡ್ತೀರಾ. ಇಲ್ಲಿ ಶೇರ್ಸ್ ಅಂದ್ರೆ ಏನು? ಕಾರು. ಈಗ ನೀವು ಕಾರ್ನ ಪರ್ಚೇಸ್ ಮಾಡಿ ಮನೆಗೆ ತಂದು ಒಂದು ಶೆಡ್ಡಲ್ಲಿ ನಿಲ್ಲಿಸ್ತೀರಾ. ಆ ಶೆಡ್ ಏನು? ಶೆಡ್ ಅಂದರೆ ಪಟ್ಟಣಗೆರೆ ಶೆಡ್ ಅಲ್ಲ, ನಿಮ್ಮ ಕಾರ್ ನಿಲ್ಸೋ ಶೆಡ್. ಬರೀ ಇಂಥದೆಯಾ? ಯಾಕಂದ್ರೆ ಎಷ್ಟೋ ಜನಕ್ಕೆ ಸೀರಿಯಸ್ನೆಸ್, ದುಡ್ಡು ಉಳಿಸ್ಬೇಕಂತ ಸೀರಿಯಸ್ನೆಸ್ ಬರೋದೇ ಮದುವೆ ಆದಮೇಲೆ. ಬಟ್ ಆದರೆ ಅವಾಗ ಯಾವುದೇ ಕಾರಣಕ್ಕೂ ದುಡ್ಡು ಉಳ್ಸೋಕ್ಕಾಗಲ್ಲ, ಯಾಕಂದರೆ ಅವಾಗಲೇ ಜಾಸ್ತಿ ಖರ್ಚಾಗೋದು. ಫೈನಾನ್ಷಿಯಲಿ ಇಲ್ಲಿಟ್ರೇಟ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ತಗೊಂಡೋಗಿ ದುಡ್ಡನ್ನ ರಿಯಲ್ ಎಸ್ಟೇಟು ಮತ್ತು ಗೋಲ್ಡ್ ಬೈ ಮಾಡ್ತಾರೆ. ಲಿಟ್ರೇಟ್ ಇರೋರು ಯಾರನ್ನ ಆ ದುಡ್ಡನ್ನ ರಿಯಲ್ ಎಸ್ಟೇಟಲ್ಲಿ ಹಾಕ್ತಾರೆ. ಮುಖೇಶ್ ಅಂಬಾನಿ ಆ ದುಡ್ಡನ್ನ ರಿಯಲ್ ಎಸ್ಟೇಟಲ್ಲಿ ಹಾಕ್ಬೋದಿತ್ತಲ್ಲ, ಅನಿಲ್ ಅಂಬಾನಿ ಆ ದುಡ್ಡನ್ನ ರಿಯಲ್ ಎಸ್ಟೇಟಲ್ಲಿ ಹಾಕ್ಬೋದಿತ್ತಲ್ಲ. ಎಲ್ಲರೂ ಪ್ಲಾಟ್ ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಸೆಲ್ ಮಾಡಿ ಪ್ಲಾಟಲ್ಲಿ ದುಡ್ಡು ಹಾಕ್ತೀರಿ, ಮುಂದೆ ಒಂದು ದಿವಸ ಸಫರ್ ಮಾಡೇ ಮಾಡ್ತೀರಾ. ಯಾಕಂದರೆ ನೀವು ಪ್ಲಾಟಲ್ಲಿ ದುಡ್ಡು ಹಾಕ್ತಿದ್ದೀರಾ ಅಂದರೆ ನಿಮ್ಮದು ಸ್ಟಾಕ್ ಮಾರ್ಕೆಟಲ್ಲಿರೋದು ವೈಟ್ ಮನಿ, ತಗೊಂಡೋಗೋದನ್ನು ಬ್ಲ್ಯಾಕ್ ಮನಿ ಮಾಡ್ತೀರಾ. Hi bro, I am currently 26-year-old and my salary is about 35 to 40k. Last 6 months I am investing 12k in a mutual fund, small cap, large cap, flexi cap, and also I am investing in a post office RD scheme 6k from last 3 years. My target is to reach 20 lakh after 5 years, gain some financial stability after my marriage. Can I reach this target by next 5 years? This is not my final target. I don't have any difficulty situation. I will continue as more. ಕಂಗ್ರ್ಯಾಚುಲೇಷನ್ ಬ್ರದರ್, ನೀವು ನಾರ್ಮಲಿ ಜನಗಳು ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡ್ತಿದ್ದೀರಾ. ಯಾಕಂದರೆ ಎಷ್ಟೋ ಜನಕ್ಕೆ ಸೀರಿಯಸ್ನೆಸ್, ದುಡ್ಡು ಉಳಿಸ್ಬೇಕಂತ ಸೀರಿಯಸ್ನೆಸ್ ಬರೋದೇ ಮದುವೆ ಆದಮೇಲೆ. ಬಟ್ ಆದರೆ ಅವಾಗ ಯಾವುದೇ ಕಾರಣಕ್ಕೂ ದುಡ್ಡು ಉಳ್ಸೋಕ್ಕಾಗಲ್ಲ, ಯಾಕಂದರೆ ಅವಾಗಲೇ ಜಾಸ್ತಿ ಖರ್ಚಾಗೋದು. ಮುಂಚೆ ನೀನೊಬ್ಬ, ನಿನ್ನ ಜೊತೆ ಇವಾಗ ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಪ್ರತಿಯೊಬ್ಬರು ಬರ್ತಾರೆ. ಇವಾಗ ನೀನು ದುಡ್ಡು ಉಳಿಸ್ಬೇಕಂದ್ರೆ ಆಲ್ಮೋಸ್ಟ್ ಇಂಪಾಸಿಬಲ್. ಬಟ್ ನೀವು ಮದುವೆಗಿನ್ನ ಮುಂಚೆ ಏನು ದುಡ್ಡು ಉಳಿಸ್ತೀರಲ್ಲ, ಅದೇ ದುಡ್ಡು ಉಳಿಸ್ದಂಗೆ ಮದುವೆ ಆದಮೇಲೆ ದುಡ್ಡು ಉಳಿಸೋದು ಭಾರಿ ಕಷ್ಟ ಆಗುತ್ತೆ, ಯಾಕಂದರೆ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತವೆ. ಬಟ್ ನೀವು ಯೋಚನೆ ಮಾಡ್ತಿರೋದು ತುಂಬ ಚೆನ್ನಾಗಿದೆ, ಏನಂದರೆ ನಾನು 20 ಲಕ್ಷ ಇಟ್ಕೊಂಡೇ ಮದುವೆ ಆಗೋದು ಅಂತ. 20 ಲಕ್ಷ ನಾನು ಕ್ಯಾಶ್ ಇಟ್ಕೊಂಡೇ ಮದುವೆ ಆಗೋದಿಲ್ಲ ಅಂದ್ರೆ ಆಗಲ್ಲ ಅಂತ ಪ್ಲಾನ್ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿದೆ. ಆದರೆ ಮೇ ಬಿ ನಾವೇ ಲೆಕ್ಕ ಮಾಡಿ ನೋಡಿದ್ರೆ, ನೀವೇ ಲೆಕ್ಕ ಮಾಡಿ ನೋಡಿ, SIP ಕ್ಯಾಲ್ಕುಲೇಟ್ರಿಗೆ ಹೋದ್ರೆ 12,000 ಪರ್ ಮಂತ್, 15% ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ 5 ಇಯರ್ಸ್ಗೆ 10 lakh rupees 76,000 rupees ಆಗುತ್ತೆ. ಅದೇ ನೀವು ಇನ್ನೊಂದು 6,000 ಏನು ಮಾಡ್ತಿದ್ದೀರಾ, RD ಮಾಡ್ತಿದ್ದೀರಾ. RDನಲ್ಲಿ ನಾರ್ಮಲಿ 6.5% ವರ್ಕೌಟ್ ಆಗುತ್ತೆ. 6.5 ಅಂದ್ರೂ 5 ಇಯರ್ಸ್ಗೆ ಅದೊಂದು 4,26,000. ಅಂದರೆ ಟೋಟಲ್ ಸೇರಿಸಿದ್ರೆ ಅರೌಂಡ್ 15 ಲಕ್ಷ ಆಗುತ್ತೆ. ಇನ್ನೂ 5 ಲಕ್ಷ ಕಮ್ಮಿ ಆಗುತ್ತೆ. ನೀವೇ ಹೇಳಿದ್ದೀರಾ ಪರವಾಗಿಲ್ಲ ಬ್ರೋ, ಬಟ್ ನನಗೆ ಇದು ಕಂಟಿನ್ಯೂ ಆಗಬೇಕು, ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೂ ರೆಡಿ ಇದ್ದೀನಿ ಅಂತ. ನಿಮ್ಗೆ 20 ಲಕ್ಷ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ನೀವು 12,000 ಜಾಗದಲ್ಲಿ 15,000 SIP ಮಾಡಿ, ಅವಾಗ ನೀವು 20 ಲಕ್ಷ ರೀಚ್ ಆಗ್ಬೋದು. ಅಥವಾ ವರ್ಷ 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಈ ವರ್ಷ 12,000 ಮಾಡ್ತಿದ್ದೀರಾ, ಮುಂದಿನ ವರ್ಷ 13,000 ಮಾಡಿ, ಅದ್ರ ಮುಂದಿನ ವರ್ಷ 14,000 ಮಾಡಿ. ಈ ಥರ ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ, ಅವಾಗಲೂ ಕೂಡ ನೀವು 20 ಲಕ್ಷ ಆರಾಮಾಗಿ ರೀಚ್ ಆಗ್ತೀರಾ. ನೀವು ಮಾಡ್ತಿರೋದು ನಿಜವಾಗ್ಲೂ ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬ್ರೋ, ನನ್ನ ಐಡಿಯಾ ಕರೆಕ್ಟ್ ಆಗಿದೆಯಾ ನೋಡಿ. ನಾವೀಗ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸೇವ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಇದು ಎಲ್ಲ ಕರೆಕ್ಟ್ ಇದ್ರೆ ನಾವು ಅರ್ನಿಂಗ್ ಸ್ಟಾರ್ಟ್ ಮಾಡುವಾಗ ಫಸ್ಟು ಗೋಲ್ಡ್ ತೊಗೊಳ್ಬೇಕು ಅನಿಸುತ್ತೆ. ಯಾಕಂದರೆ ಮುಂದೆ ನಾವು ಮದುವೆ ಮಾಡ್ಕೊಬೇಕು ಅಲ್ವಾ, ಅವಾಗ ಸಡನ್ನಾಗಿ ಗೋಲ್ಡ್ ರೇಟ್ ಜಾಸ್ತಿ ಇರುತ್ತೆ. ಆಗ ನಮ್ಮ ಇನ್ವೆಸ್ಟ್ಮೆಂಟ್ನ ಸೆಲ್ ಮಾಡಿ ಬೈ ಮಾಡೋಕ್ಕೆ ಆಗೋದಿಲ್ಲ. ಸೊ ನನ್ನ ಐಡಿಯಾ ಬಂದು ಸ್ಟಾರ್ಟಿಂಗಲ್ಲೇ 2 ರಿಂಗು, ಸ್ವಲ್ಪ ನೆಕ್ಲೇಸು ಇದ್ದರೆ ಮದುವೆ ಆಗೋ ಟೈಮಲ್ಲಿ ಸ್ವಲ್ಪ ಸೇವ್ ಆಗುತ್ತೆ ಅಲ್ವಾ. ಯಾಕಂದರೆ ತುಂಬ ಜನಗೆ ಮದುವೆ ಅನ್ನೋದು ಎಮೋಷನ್ಸು. ಇದು ಕರೆಕ್ಟಾ ಅಥವಾ ಬೇರೆ ಮೆಥಡ್ ಇದೆಯಾ? ಏನು ಮಾಡಬೇಕು? ಒಂದು ಕಡೆ ಗೋಲ್ಡ್ ಕೂಡ ಇರಬೇಕು ಮತ್ತು SIP ಕೂಡ ಇರಬೇಕು. ಯಾವ ಥರ ನಾನು ಪ್ಲ್ಯಾನ್ ಮಾಡಲಿ? ಹೆಲ್ಪ್ ಮೀ ಬ್ರೋ. ನೀವು ಕೇಳ್ತಿರೋದು ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಮದುವೆ ಆಗಬೇಕು, ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಮದುವೆ ಆಗಬೇಕಂದ್ರೆ ಗೋಲ್ಡ್ ಕಂಪಲ್ಸರಿ. ವಿತೌಟ್ ಗೋಲ್ಡು ನಮಗೆ ಎಣ್ಣೆ ಕೊಡಲ್ಲ. ಹೆಣ್ಣಿನ ಕಡೆಯವರಿಗೆ ಪಾಪ ಕಷ್ಟ,
ಮಗಳಿಗೆ ಮಾಂಗಲ್ಯ ಚೈನ್ ಮಾಡಿಸ್ಬೇಕು, ನೆಕ್ಲೆಸ್ ಹಾಕಬೇಕು, ಕಿವಿದು ಹಾಕಬೇಕು, ಬಳೆ ಮಾಡಿಸ್ಕೊಡ್ಬೇಕು. ಈಗಿನ ಕಾಲದಲ್ಲಿ ಭಯಂಕರ ಕಷ್ಟ. ಮುಂಚೆ 2-3 ಲಕ್ಷಕ್ಕೆ ಮದುವೆ ಆಗ್ತಿತ್ತು, ಇವಾಗ ಹೆಣ್ಣಿಗೆ 100 ಗ್ರಾಮ್ ಗಂಡಿಗೆ 50 ಗ್ರಾಮ್ ಅಂದರೆ 15 ಲಕ್ಷ ಅಲ್ಲೇ ಬೇಕು. ನೀವು ಯೋಚನೆ ಮಾಡ್ತಿರೋದು ಕರೆಕ್ಟ್ ಇದೆ, ಬಟ್ ಆದರೆ ಗೋಲ್ಡಲ್ಲೇ ಈಗ ನೀವೇನಾದರೂ ಗೋಲ್ಡ್ ರಿಂಗು, ನೆಕ್ಲೆಸ್ ಇವೆಲ್ಲ ತಗೊಳಕೋದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಮೇಕಿಂಗ್ ಚಾರ್ಜ್ ಹಾಕ್ತಾರೆ. ನೀವು ಇವಾಗಲೇ ತಗೊಂಡು ಇಟ್ಕೊಂತೀರ ಗೋಲ್ಡ್ ನೆಕ್ಲೆಸು, ಆಮೇಲೆ ಮುಂದೆ ಒಂದು ದಿವಸ ನೀವು ಮದುವೆ ಆಗ್ತಿರಲ್ಲ, ಹುಡುಗಿ ಹೇಳ್ತಾಳೆ ಇದು ನೆಕ್ಲೆಸ್ ಯಾವುದು ಓಲ್ಡ್ ಸ್ಟೈಲ್ ಆಗಿದೆ, ಇದು ಬೇಡ, ನನಗೆ ಮುರಿಸಿ ಬೇರೆದು ಮಾಡಿಸು ಅಂತ. ಅವಾಗ ಏನಾಗೋದು ಗೊತ್ತಾ, ನೀವು 18% ಇದು ಕೊಟ್ಟಿರ್ತೀರಲ್ಲ ಮೇಕಿಂಗ್ ಚಾರ್ಜು, 18% ಮೇಕಿಂಗ್ ಚಾರ್ಜು, 3% GST, 21% ಕೊಟ್ಟಿರ್ತೀರಲ್ಲ, ಅದು ನೆಲ ಸಮ ಆಗೋಯ್ತು. ಮತ್ತು ಹೊಸ್ದಾಗಿ ಪೇ ಮಾಡಬೇಕು. ಅಂದರೆ ಗೋಲ್ಡ್ ಏನಾದರೂ 50% ರಿಟರ್ನ್ ಕೊಟ್ಟಿದ್ರೆ 20% ಇವರೇ ತಿಂದರು. ಅದಕ್ಕೇ ಆ ಥರ ಮಾಡೋಕೆ ಹೋಗ್ಬೇಡಿ. ನೀವು ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂದರೆ ಬೇರೆ ಆಪ್ಷನ್ಸ್ ಇದೆ. ಏನಂದರೆ ಗೋಲ್ಡ್ ಬೀಸ್ ಅಂತ ಬರುತ್ತೆ, ನೀವು ಕೇಳಿರ್ತೀರಾ ಗೋಲ್ಡ್ ಬೀಸ್ ಅಂತ. ಆ ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಅದು ಬೇಡ ಅಂದರೆ SIP ಮಾಡ್ತಾ ಹೋಗಿ. SIP ಸೇಮ್ ಗೋಲ್ಡ್ ಅಷ್ಟೇ ರಿಟರ್ನ್ ಕೊಡುತ್ತೆ, ಗೋಲ್ಡ್ಗಿನ ಸ್ವಲ್ಪ ಜಾಸ್ತಿನೂ ಕೊಡುತ್ತೆ. ಅಲ್ಲಿಗಲ್ಲಿ ಕರೆಕ್ಟ್ ಆಯ್ತಲ್ಲ, ನೀವು ಎವ್ರಿ ಮಂತ್ ಸೇವ್ ಮಾಡ್ತಿರೋದು. ನಾಳೆ ಒಂದು ದಿವಸ ಗೋಲ್ಡ್ ಅದೇ ದುಡ್ಡನ್ನ ಸೆಲ್ ಮಾಡಿ ಗೋಲ್ಡ್ ಬೈ ಮಾಡಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಏನಕ್ಕೆ ಹೇಳಿ, ಇನ್ವೆಸ್ಟ್ಮೆಂಟ್ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ? ಇನ್ವೆಸ್ಟ್ಮೆಂಟ್ ಮಾಡ್ತಿರೋದೇ ನಮ್ಮ ಗೋಲ್ಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ. ಮದುವೆ ಅನ್ನೋದು ಒಂದು ಗೋಲು, ಮನೆ ಅನ್ನೋದು ಒಂದು ಗೋಲು, ಕಾರ್ ಅನ್ನೋದು ಒಂದು ಗೋಲು, ಎಜುಕೇಷನ್ ಅನ್ನೋದು ಒಂದು ಗೋಲು. ನಮ್ಮ ಗೋಲ್ಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ. ಬ್ರೇಕ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಮದುವೆಗಂತಾನೆ ಸೇವ್ ಮಾಡ್ತಿದ್ದೀರಾ, ಮದುವೆಗಂತಾನೆ ಗೋಲ್ನ ಬ್ರೇಕ್ ಮಾಡ್ತಿದ್ದೀರಾ, ಏನೂ ಆಗಲ್ಲ. ಆ ಥರ ಮಾಡಿ. ಅಥವಾ ನಿಮಗೆ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಭಯ ಆದರೆ ಸ್ಟಾಕ್ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರುತ್ತಾ, ಅದ್ರ ಬದಲು ನೀವು ಗೋಲ್ಡ್ ಬೀಸ್ನೇ ಬೈ ಮಾಡಿ. ಗೋಲ್ಡ್ ಬೀಸ್ ಬೈ ಮಾಡಿದ್ರೆ ಸೇಮ್ ಗೋಲ್ಡೇ ಅದು. ಅವಾಗ ಏನಾಗುತ್ತೆ, ನೋ ಮೇಕಿಂಗ್ ಚಾರ್ಜ್, ನೋ ವೇಸ್ಟೇಜ್, ನೋ GST. ಜಪಾನಲ್ಲಿ 2% ಮಾರ್ಕೆಟ್ ಇದ್ದರೆ ವೈ ಡೋಂಟ್ ಎವ್ರಿ ಒನ್ ಇನ್ವೆಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್ ಆ್ಯಂಡ್ ಅರ್ನ್ ಮೋರ್? ಬ್ರೋ ಈ ಥರ ಆಗ್ತಾ ಇದೆ. ತುಂಬ ಜನ ಆ ದುಡ್ಡನ್ನ ತಗೊಂಡೋಗಿ ಅಮೆರಿಕಾದಲ್ಲಿ, ಜಾಸ್ತಿ ದುಡ್ಡಿರೋದು ಅಮೆರಿಕಾದಲ್ಲಿ, ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ರಿಟರ್ನ್ ಕೊಡುತ್ತೆ ಅಂತ ಜಪಾನಿಂದ ದುಡ್ಡು ತಗೊಂಬಂದು ಅದನ್ನು ತಗೊಂಡೋಗಿ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಮತ್ತು ಇಂಡಿಯನ್ ಮಾರ್ಕೆಟಲ್ಲೂ ಇದೆ. ಇಂಡಿಯನ್ ಮಾರ್ಕೆಟಲ್ಲೂ ಭಾಳ ದುಡ್ಡು ಜಪಾನ್ ದುಡ್ಡಿದೆ. ಜಪಾನ್ ದುಡ್ಡು ಜಗತ್ತಲ್ಲಿ ಎಲ್ಲ ಕಡೆ ಇದೆ. ಯಾಕಂದರೆ ಜಪಾನ್ ಜನ ಹೆಂಗೆ ಅಂದರೆ ಮೈಂಡ್ಸೆಟ್ಟು, ಅವರು ರಿಸ್ಕ್ ತಗೊಳಲ್ಲ, ತಗೊಂಡೋಗಿ FD ಮಾಡ್ತಾರೆ. ಅಲ್ಲಿ ಮೈನಸ್ ಇದ್ರೂ ಪರವಾಗಿಲ್ಲ, ತಗೊಂಡೋಗಿ FD ಮಾಡ್ತಾರೆ. ಬಟ್ ಬುದ್ಧಿವಂತರು ಏನು ಮಾಡ್ತಾರೆ, ನೀವು FD ಮಾಡಿ ನಿಮ್ಮ ದುಡ್ಡನ್ನ ನಾವು ಯೂಸ್ ಮಾಡ್ಕೊತೀವಂತ ಜಪಾನ್ ಬ್ಯಾಂಕಿಂದ ಲೋನ್ ತಗೊಂಡು, ಈಗ 1% ಹಂಗೆ ಲೋನ್ ತಗೊಂಡ್ರೆ ಅದನ್ನ ತಗೊಂಡೋಗಿ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ 5%, 6% ಸಿಕ್ಕರೂ ಸಾಕು, 4-5 ಪಟ್ಟು ಜಾಸ್ತಿ ಸಿಕ್ಕಂಗಾಗುತ್ತಲ್ಲ. ಅವ್ರು ಅದನ್ನು ಜಪಾನ್ ಬ್ಯಾಂಕ್ಗಳಿಗೆ 1% ವಾಪಸ್ ಕೊಡ್ತಾರೆ, ಉಳಿದಿದ್ದು 4-5% ಎಂಜಾಯ್ ಮಾಡ್ತಾರೆ. ಅದಕ್ಕೇ ಜಪಾನಲ್ಲಿ ಜನಗಳು ಇನ್ವೆಸ್ಟ್ ಮಾಡ್ದಲ್ಲಿರೋ ಕಾರಣ ಮತ್ತು ಜನಗಳು ರಿಸ್ಕ್ ತಾಣದಲ್ಲಿರೋ ಕಾರಣ ಜಪಾನ್ GDPನೂ ಮೇಲೋಗಿಲ್ಲ. ನೀವು ಲಾಸ್ಟ್ 30 ಇಯರ್ಸು ನೀವು ಸುಮ್ಮನೆ ಸ್ಟಾಕ್ ಮಾರ್ಕೆಟ್ ಮೇಲೋಗಿಲ್ಲ ಅಂತ ಒಂದೇ ನೋಡ್ತೀರಾ ಜಪಾನ್ದು. ಜಪಾನ್ GDPನೂ ನೋಡಿ. ಜಪಾನ್ GDP 1990ರಲ್ಲಿ ಎಷ್ಟಿತ್ತೋ ಇವಾಗಲೂ ಅಷ್ಟೇ ಇದೆ. ಜಪಾನ್ GDP ಮೇಲೆ ಹೋಗಿಲ್ಲ. ಯಾಕಂದರೆ ಜನಗಳ ಹತ್ರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇಲ್ಲ. ಜನ ಯಾವಾಗ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಲ್ಲ, ಇನ್ವೆಸ್ಟ್ ಮಾಡಲಿಲ್ದಾಗ ಬಿಸ್ನೆಸ್ಗಳಿಗೆ ಕ್ಯಾಪಿಟಲ್ ಸಿಗಲ್ಲ, ಅಂದರೆ ಬಿಸ್ನೆಸ್ಗಳಿಗೆ ದುಡ್ಡು ಸಿಗಲ್ಲ. ಅವಾಗ ಬಿಸ್ನೆಸ್ಗಳು ಏನು ಮಾಡ್ತಾರೆ, ರಿಸ್ಕ್ ತಗೊಳಲ್ಲ. ನನಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋಣ ಅಂತ ರಿಸ್ಕ್ ತಗೊಳಲ್ಲ. ಎಲ್ಲನೂ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಾರೆ. ನೀವು ನೋಡಿ, ಮುಂಚೆ ಇದ್ದ ಸೋನಿ, ಟೊಯೋಟೋ, ಎಂತೆಂಥ ಬ್ರ್ಯಾಂಡ್ ಇದ್ವು, ಪ್ಯಾನಾಸೋನಿಕ್, ಎಂತೆಂಥ ಬ್ರ್ಯಾಂಡ್ ಇದ್ವು ಜಪಾನಲ್ಲಿ. ಇವಾಗೆಲ್ಲ ಎಲ್ಲಿದಾವೆ ನೇಮು? ಸೋನಿ ಮತ್ತು ಟೊಯೋಟೋದು ಒಂಚೂರು ನೇಮ್ ಇದೆ, ಬಟ್ ಅಷ್ಟೊಂದಿಲ್ಲ. ಎಲ್ಲನೂ ಗ್ರ್ಯಾಬ್ ಮಾಡಿ ಚೈನಾ ಜಪಾನ್ನ ಎಂಟೈರ್ ಸಿಸ್ಟಮ್ನಾಗ ಗ್ರ್ಯಾಬ್ ಮಾಡಿಬಿಟ್ಟ. ಯಾಕಂದರೆ ಇವರು ರಿಸ್ಕ್ ತಗೊಳ್ಳೋ ಎಬಿಲಿಟಿ ಜಪಾನಲ್ಲಿ ಬರ್ತಾ ಕಮ್ಮಿ ಆಗೋಗಿತ್ತು. ಇದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋನೇ ಮಾಡ್ಬೇಕು ಅನ್ಸುತ್ತೆ ನನಗೆ. ಜಪಾನ್ ಎಕಾನಮಿ ಬಗ್ಗೆ ಒಂಥರ ಫ್ಯಾಸಿನೇಟಿಂಗ್ ಎಕಾನಮಿ ಇದು. ಯಾವ ರೀತಿ ಜರ್ರಂತ ರೈಸ್ ಆಯಿತು, ಹಿರೋಶಿಮಾ ನಾಗಸಾಕಿ ಆದಮೇಲೆ ಜರ್ರಂತ ರೈಸ್ ಆಗಿ ಹಂಗೆ ಸ್ಟಾಪ್ ಆಗೋಗ್ಬಿಡ್ತು. ಬ್ರೋ ನೀವು ಈ ವಿಡಿಯೋದಲ್ಲಿ NPA ಬಗ್ಗೆ ಹೇಳುವಾಗ ತುಂಬ ಕನ್ಫ್ಯೂಸ್ ಮಾಡಿದ್ದೀರಾ. 25.37 ಸೆಕೆಂಡಲ್ಲಿ ಲೋನ್ ಇಂಟ್ರೆಸ್ಟ್ ಕೊಡೋಕೆ ಆಗದಿದ್ರು ಲೋನ್ ಇಂಟ್ರೆಸ್ಟ್ ಕೊಡೋನು ನೆಟ್ NPA ಅಂತಾನೆ ಇಬ್ಬರಿಗೂ ಸೇಮ್ ಹೇಳಿದ್ದೀರಾ. ಇದರ ಬಗ್ಗೆ ಕ್ಲಾರಿಟಿ ಕೊಡಿ ಬ್ರೋ. ನೋಡಿ, ನೀವು ಯಾವುದೇ ಒಂದು ಬ್ಯಾಂಕ್ನ ಅನಾಲಿಸಿಸ್ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ನೋಡ್ತೀವಿ NPAನ. ಯಾಕಂದರೆ ಬ್ಯಾಂಕು ನಾಳೆ ಚೆನ್ನಾಗಿ ಲಾಭ ಮಾಡುತ್ತಾ ಲಾಭ ಮಾಡಲ್ಲ ಅಂತ ಗೊತ್ತಾಗೋದೇ NPA ಇಂದ. ಅಂದರೆ ನೀವು ಫೈನಾನ್ಸ್ ನಡೆಸ್ತಿದ್ದೀರಾ, ನಿಮ್ಮ ಮನೆ ಹತ್ರ ನೀವು ಫೈನಾನ್ಸ್ ನಡೆಸ್ತಿದ್ದೀರಾ, ನೀವು ಫೈನಾನ್ಸ್ ಕಂಪ್ನಿ ಚೆನ್ನಾಗಿ ಲಾಭ ಮಾಡುತ್ತಾ ಇಲ್ಲ ಅಂತ ಗೊತ್ತಾಗೋದು ಹೆಂಗೆ ಹೇಳಿ? ಇಸ್ಕೊಂಡವನು ವಾಪಸ್ ಕೊಡ್ತಾನ ಇಲ್ಲ ಅಂತ. ಅದೇ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಬ್ಯಾಂಕಿಗೆ ಅಸೆಟ್ಸ್ ಅಂದ್ರೇನೆ ಈ ಲೋನು, ಈ ಅಸೆಟ್ ಪರ್ಫಾರ್ಮ್ ಮಾಡ್ತಿದೆಯಾ ಇಲ್ಲ ಅಂತ ತಿಳ್ಕೊಳಕ್ಕೇನೆ ನಾವು NPA ಅಂತ ಕರಿತೀವಿ. ಈಗ ನೀವೇನಾದ್ರು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ, ಅಸೆಟ್ಸ್ ಅಂದರೆ ಯಾವುದು ನಮ್ಮ ಜೋಬಿಗೆ ದುಡ್ಡನ್ನ ತಂದು ಕೊಡುತ್ತೆ ಅದನ್ನು ಅಸೆಟ್ಸ್ ಅಂತ ಕರಿತೀವಿ. ಯಾವುದು ನಮ್ಮ ಜೋಬಿಂದ ದುಡ್ಡನ್ನ ಹೊರಗೆ ಹಾಕುತ್ತೆ ಅದನ್ನು ಲಯಬಿಲಿಟಿ ಅಂತ ಕರಿತೀವಿ. ಈಗ ಬ್ಯಾಂಕಿಗೆ ಅಸೆಟ್ ಯಾವ್ದು ಹೇಳಿ? ಲೋನೇ ಅಲ್ವಾ? ಲೋನು ಬ್ಯಾಂಕಿಗೆ ಇನ್ನೊಬ್ರಿಗೆ ಕೊಟ್ಟಿರೋದ್ರಿಂದ, ಅವ್ರು ಇಂಟ್ರೆಸ್ಟ್ ಕೊಡೋದ್ರಿಂದ ಬ್ಯಾಂಕಿಗೆ ಅದರಿಂದ ಇನ್ಕಮ್ ಬರುತ್ತೆ. ಅದಕ್ಕೆ ಬ್ಯಾಂಕಿಗೆ ನಾವು ಲೋನ್ನ ಅಸೆಟ್ಸ್ ಅಂತ ಕರಿತೀವಿ. ಇವಾಗ ಈ ಅಸೆಟ್ ಪರ್ಫಾರ್ಮ್ ಮಾಡ್ದಲೇ ಇದ್ರೆ, ಅಂದರೆ ಯಾವುದೇ ರೀತಿ ಇಂಟ್ರೆಸ್ಟ್ನ ಕಲೆಕ್ಟ್ ಮಾಡ್ದಲೇ ಇದ್ರೆ ಅದನ್ನು ನಾವು NPA ಅಂತ ಕರಿತೀವಿ. ಆಸ್ ಪರ್ ದಿ RBI ರೂಲ್ಸು 3 ಮಂತ್ಸ್ ಯಾರಾದರೂ ಕರೆಕ್ಟಾಗಿ ಇಂಟ್ರೆಸ್ಟ್ ಕಟ್ಟಲಿಲ್ಲದ್ರೆ, ಅಂದರೆ EMI ಅಥವಾ ಇಂಟ್ರೆಸ್ಟ್ ಕಟ್ಟಲಿಲ್ಲದ್ರೆ ಅದನ್ನು RBI ರೂಲ್ಸ್ ಪ್ರಕಾರ NPA ಅಂತ ಡಿಕ್ಲೇರ್ ಮಾಡಬೇಕು. ನೀವು ಸಪ್ರೇಟ್ ಆಗಿ ತೋರಿಸಬೇಕು, NPA ಇಷ್ಟಾಗಿದೆ ಅಂತ ತೋರಿಸಬೇಕು. ಅಂದರೆ ನೀವು 100 ಜನಕ್ಕೆ ಒಂದೊಂದು 1000 ರೂಪಾಯಿ ಲೋನ್ ಕೊಟ್ಟಿದ್ದೀರಾ. 100 ಜನಕ್ಕೆ ಕೊಟ್ಟಿರೋದು ಎಷ್ಟಾಯಿತು? 1 ಲಕ್ಷ ರೂಪಾಯಿ ಆಯ್ತಾ? ಅದರಲ್ಲಿ ಒಂದು 4 ಜನ ನಿಮಗೆ ಲೋನ್ನ ವಾಪಸ್ ಕೊಟ್ಟಿಲ್ಲ, ಅಂದರೆ ಈ 3 ತಿಂಗಳಿಂದನೂ EMIನ ಸರಿಯಾಗಿ ಕಟ್ತಿಲ್ಲ. ಇವಾಗ ನೀವು RBIಗೆ ರಿಪೋರ್ಟ್ ಮಾಡಬೇಕು,
ನನ್ನ NPA ಬಂದ್ಬಿಟ್ಟು 4% ಅಂತ. ಯಾಕಂದರೆ 100 ಜನದಲ್ಲಿ 4 ಜನ ಕೊಟ್ಟಿಲ್ಲ. ಈಗ ನಿಮ್ಮದು ಟೋಟಲ್ NPA ಎಷ್ಟಾಯಿತು? 4%. ವ್ಯಾಲ್ಯೂನಲ್ಲಿ ಎಷ್ಟಾಯಿತು? ವ್ಯಾಲ್ಯೂನಲ್ಲಿ ಟೋಟಲ್ 1 ಲಕ್ಷ ಕೊಟ್ಟಿದ್ದೀರಾ, 4 ಜನ ಕೊಟ್ಟಿಲ್ಲ ಅಂದರೆ ಎಷ್ಟಾಯಿತು? 4,000 ಆಯಿತು. ನಿಮ್ಮದು ಟೋಟಲ್ಲು ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ನಾವು ಗ್ರಾಸ್ NPA ಅಂತ ಕರಿತೀವಿ. ಟೋಟಲ್ 4 ಜನ ಕೊಟ್ಟಿಲ್ಲಲ್ಲ, ಇದನ್ನು ನಾವು ಗ್ರಾಸ್ NPA ಅಂತ ಕರಿತೀವಿ. ಆದರೆ RBI ಏನು ಹೇಳುತ್ತೆ, ಇದಕ್ಕೆ ನೀವು ಪ್ರಾವಿಷನ್ ಇಡಬೇಕು ಅಂತ ಹೇಳುತ್ತೆ. ಯಾಕಂದರೆ ಇವಾಗ 1 ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ದೀವಲ್ಲ, ಅದು ಯಾವುದು ನನ್ನ ಪಾಕೆಟಿಂದ ಕೊಟ್ಟಿಲ್ಲ, ಡೆಪಾಸಿಟ್ರಿಂದ ಕೊಟ್ಟಿರೋದು. ನೀವೆಲ್ಲ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀರಲ್ಲ, ಈ ಡೆಪಾಸಿಟ್ರ್ ಮನಿ ನಾನು ಇನ್ನೊಬ್ರಿಗೆ ತಗೊಂಡೋಗಿ ಕೊಟ್ಟಿದ್ದೀನಿ. ನಾಳೆ ಒಂದು ದಿವಸ ನೀವು ಡೆಪಾಸಿಟ್ರಿಗೆ ಹೇಳೋಕ್ಕಾಗಲ್ಲ, ಸರ್ ನಾನು ಇಲ್ಲೊಬ್ರಿಗೆ ಲೋನ್ ಕೊಟ್ಟಿದ್ದೆ ಸರ್, ವಾಪಸ್ ಕೊಟ್ಟಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಮುಂದಿನ ತಿಂಗಳು ಕೊಡ್ತೀನಿ ಸರ್ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಡೆಪಾಸಿಟ್ ತಗೊಂಡು ಮನೆಗೆ ಹೋಗ್ಬಿಡ್ತಾರೆ, ಬೇರೆ ಬ್ಯಾಂಕಿಗೆ ಹೋಗ್ತಾರೆ, ಇನ್ನೊಂದು ದಿವಸ ಬ್ಯಾಂಕ್ ಸಮಸ್ಯೆನೇ ಬೇಡ ಅಂತಾರೆ. ಅವ್ರು ರಿಸ್ಕ್ ತಗೊಳ್ಬಾರ್ದು ಅಂತಲೇ ತಗೊಂಡೋಗಿ FD ಇಟ್ಟಿದ್ದಾರೆ. ರಿಸ್ಕ್ ತಗೊಳೋದು ಬ್ಯಾಂಕಿಗೆ ಬಿಟ್ಟಿದ್ದು, ಬ್ಯಾಂಕ್ ರಿಸ್ಕ್ ತಗೊಳುತ್ತೆ, ದುಡ್ಡು ಮಾಡುತ್ತೆ. ಈಗ ನಿಂತಲೇ ನಾವು ಅದಕ್ಕೆ RBI ಏನು ಹೇಳುತ್ತೆ, ನೀನು ಮಾಡೋ ಲಾಭದಿಂದ ತೆಗೆದು ಎತ್ತಿಡು ಅಂತ ಹೇಳುತ್ತೆ. ಅದನ್ನೇ ನಾವು ಪ್ರಾವಿಷನ್ ಅಂತ ಕರಿತೀವಿ. ಈಗ 4,000 ರೂಪಾಯಿ ಬಂದೇ ಇಲ್ಲ ನಮಗೆ, 4,000 ರೂಪಾಯಿ ಅವ್ನು 3 ತಿಂಗಳಿಂದ ಕೊಡ್ತಾ ಇಲ್ಲ. ಇದರಲ್ಲಿ ಇಬ್ಬರು ಹೋಗಿ ಮನೆ ಹತ್ರ ಹೋಗಿದ್ದೆ, ಇಬ್ಬರು ಮನೆ ಹತ್ರ, ಈ 4 ಜನದಲ್ಲಿ ಇಬ್ಬರು ಮನೆ ಹತ್ರ ಹೋಗಿದ್ದೆ, ಅವರಿಬ್ಬರು ಕೊಡೋದೇ ಇಲ್ಲ, ಬೈದು ಕಳಿಸಿದ್ರು ನನಗೆ. ಫೋನೇ ಎತ್ತಲ್ಲ, ಫೋನ್ ಮಾಡಿದ್ರೆ ಕೊಡಲ್ಲ ಹೋಗ ಏನು ಮಾಡ್ಕೊಂತೀಯ ಅಂತ ಬೈದು ಕಳಿಸಿದ್ರು. ಈಗ ನನಗೆ ಗೊತ್ತಾಯಿತು, ಒಂದು ಸಿಗ್ನಲ್ ಸಿಕ್ತು, ಏನಂದರೆ ಈ 4 ಜನದಲ್ಲಿ ಇಬ್ಬರದು ದುಡ್ಡು ಬರೋದು ಭಾರಿ ಕಷ್ಟ ಇದೆ. ಅದಕ್ಕೆ ನಾನೇನು ಮಾಡಿದೆ, ನನ್ನ ಓನ್ ದುಡ್ಡು ಇರುತ್ತಲ್ಲ, ಬ್ಯಾಂಕ್ದು ಪ್ರಾಫಿಟ್ ಇರುತ್ತಲ್ಲ, ಬ್ಯಾಂಕ್ದು ಲಾಭ ಇರುತ್ತಲ್ಲ, ಆ ಲಾಭದಿಂದ 2,000 ರೂಪಾಯಿ ತೆಗೆದುಬಿಟ್ಟು ಎತ್ತಿಟ್ಬಿಟ್ಟೆ, ಈ ದುಡ್ಡು ಬರಲ್ಲ ಅಂತ. ಇವಾಗ ಟೋಟಲ್ ಬ್ಯಾಂಕ್ದು ಅಸೆಟ್ ಎಷ್ಟಾಯ್ತು ಹೇಳಿ? 4,000 ಹೋಗಿತ್ತಾ, ಅದರಲ್ಲಿ 2,000 ನನ್ನ ಪಾಕೆಟಿಂದ ತಗೊಂಬಂದು ಹಾಕಿದ್ದೀನ, ಈಗ 98,000 ಆಯಿತು. ಗ್ರಾಸ್ NPA ಬಂದ್ಬಿಟ್ಟು 4,000, ಅದರಲ್ಲಿ 2,000 ಹಾಕಿರೋದಕ್ಕೆ ಈಗ ನಂದು ಉಳಿದಿದ್ದೆಷ್ಟು? 2,000. ಈ 2,000ನ ನಾವು ನೆಟ್ NPA ಅಂತ ಕರಿತೀವಿ. ಸಿಂಪಲ್ಲು, ಗ್ರಾಸ್ NPA ಅಂದರೆ ಟೋಟಲ್ ಎಷ್ಟು ದುಡ್ಡು ಬಂದಿಲ್ಲ ಅಂತ, ನೆಟ್ NPA ಅಂದರೆ ಇಷ್ಟು ದುಡ್ಡು ಬರೋದೇ ಇಲ್ಲ ಅಂತ ಏನು ಮಾಡ್ತಾರೆ, ಬ್ಯಾಂಕು ತನ್ನ ಓನ್ ದುಡ್ಡು ಹಾಕಿ ಉಳಿದಿರೋದು ಎಷ್ಟು ಉಳಿಯುತ್ತಲ್ಲ ಅದನ್ನು ನೆಟ್ NPA ಅಂತ ಕರೀತಾರೆ. ಇದು ಕ್ಲಾರಿಟಿ ಸಿಗಲಿಲ್ಲ ಅಂದರೆ ದಯವಿಟ್ಟು ಇದೇ ವಿಡಿಯೋನ 2-3 ಸಲ ನೋಡಿ, ನಿಜವಾಗ್ಲೂ ಅರ್ಥ ಆಗುತ್ತೆ. ಬ್ರೋ, ನಿಮ್ಮಿಂದ ಡೇ ಬೈ ಡೇ ತುಂಬ ಕಲಿತಾ ಇದ್ದೀವಿ. ನನ್ನ ಕ್ವಶನ್ನು ಅನಿಲ್ ಅಂಬಾನಿ ಬಿಸ್ನೆಸ್ಸು, ರಿಲಯನ್ಸ್ ಪವರು, ರಿಲಯನ್ಸ್ ಇನ್ಫ್ರಾ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ. ಅನಿಲ್ ಅಂಬಾನಿ ಡೌನ್ಫಾಲ್ ಅಂತ. 2008ರಲ್ಲಿ ಅನಿಲ್ ಅಂಬಾನಿ ಜಗತ್ತಿನ 6ನೇ ಅತಿ ದೊಡ್ಡ ಶ್ರೀಮಂತ. ಇವತ್ತು ಲಾಯರ್ ಫೀಸ್ ಕಟ್ಟಕ್ಕಾಗ್ದಲೆ ಅವ್ನ ಕೈಲಿ ದುಡ್ಡೇ ಇಲ್ಲ. ಅದರಲ್ಲಿ ಬೇರೆ ಇವತ್ತು ED 17,000 ಕೋಟಿ ಅವನ ಮೇಲೆ ಸ್ಕ್ಯಾಮ್ ಮಾಡಿದೀರಾ ಅಂತ ಅಲಿಗೇಷನ್ ಮಾಡಿದೆ. ಇದೊಂಥರ ಎಲ್ಲರೂ ಝೀರೋ ಇದ್ದವನು ಯಾವ ರೀತಿ ಶ್ರೀಮಂತ ಆದ ಅಂತ ನೋಡಕ್ ಇಷ್ಟಪಟ್ರೆ, ಇವನು ಶ್ರೀಮಂತ ಇದ್ದವನು ಯಾವ ರೀತಿ ಝೀರೋ ಆದ ಅಂತ ಸ್ಟೋರಿ ಇದು ಬಹಳ ಚೆನ್ನಾಗಿರುತ್ತೆ. ಮಂಗಳವಾರ ಬರುತ್ತೆ ನೋಡಿ, ಆಲ್ರೆಡಿ ನಾವು ಶೂಟ್ ಮಾಡಿದೀವಿ, ಎಡಿಟ್ ಆಗ್ತಾ ಇದೆ ಅದು. ಬ್ರೋ, ಐ ಫರ್ಗಾಟ್ ಮೈ ICICI ಡಿಮ್ಯಾಟ್ ಅಕೌಂಟ್ ನಂಬರ್, ಹೌ ಕ್ಯಾನ್ ಐ ರೀಗೇನ್ ಇಟ್? ಏನಿಲ್ಲ, ನಿಮ್ದು ಪ್ಯಾನ್ ನಂಬರ್ ಇರುತ್ತಲ್ಲ, ಪ್ಯಾನ್ ಕಾರ್ಡ್ನ ನೀವು ICICI ಬ್ರಾಂಚಲ್ಲಿ ಹೋಗ್ಬಿಟ್ಟು ಅಥವಾ ICICI ಸೆಕ್ಯೂರಿಟೀಸಲ್ಲಿ ಹೋಗ್ಬಿಟ್ಟು ನೀವು ಕೊಟ್ಟರೆ 2 ನಿಮಿಷಕ್ಕೆ ಕಂಡುಹಿಡಿತಾರೆ. ಮ್ಯಾಟ್ರೇ ಆಗಲ್ಲ, ಯಾಕಂದರೆ ಒಂದು ಪ್ಯಾನಿಂದ ಆ ಕಂಪ್ನಿನಲ್ಲಿ ಒಂದೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತೆ. ಎಕ್ಸಾಂಪಲ್, ನೀವು ICICI ಸೆಕ್ಯೂರಿಟೀಸಲ್ಲಿ ಏನಾದರೂ ಅಕೌಂಟ್ ಓಪನ್ ಮಾಡ್ತಿದ್ರೆ ಅಲ್ಲಿ ಒಂದೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತೆ. ನೀವು ಗ್ರೋನಲ್ಲಿ ಮಾಡಿದ್ರೆ ಗ್ರೋನಲ್ಲಿ ಒಂದೇ ಮಾಡೋಕ್ಕಾಗುತ್ತೆ, ಜೆರೋದಲ್ಲಿ ಮಾಡಿದ್ರೆ ಜೆರೋದಲ್ಲಿ ಒಂದೇ ಮಾಡೋಕ್ಕಾಗುತ್ತೆ. ಇದರಿಂದ ನೀವು ಪ್ಯಾನ್ ನಂಬರ್ ಕೊಟ್ಟ ತಕ್ಷಣ ಅವ್ರು ಕಂಡುಹಿಡಿತಾರೆ. ನಮ್ಮ ಷೇರುಗಳು ಬೇರೆ ಅಕೌಂಟ್ಗೆ ಕಳಿಸಿದಾಗ ಕಾಂಪೌಂಡಿಂಗ್ ಯಾವ ರೀತಿ ವರ್ಕ್ ಆಗುತ್ತದೆ ತಿಳಿಸಿ. ಬ್ರೋ, ಕಾಂಪೌಂಡಿಂಗ್ ನನ್ನದು ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ನನಗೆ ಇನ್ನೊಂದು ವಿಡಿಯೋ ಮಾಡ್ಬೇಕನ್ಸುತ್ತೆ ಕಾಂಪೌಂಡಿಂಗ್ ಬಗ್ಗೆ. ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಕಾಂಪೌಂಡಿಂಗ್ ಅಂದ್ರೆ ಏನು ಹೇಳಿ? ಬೆಳೀತಿರುತ್ತಲ್ಲ ಅದನ್ನೇ ಕಾಂಪೌಂಡಿಂಗ್ ಅಂತ ಕರೀತಾರೆ. ಈಗ ನೀವು ಜಿಮ್ ಮಾಡ್ತಿರ್ತೀರಾ, ಜಿಮ್ ಮಾಡಿ 1 ವರ್ಷ ಫುಲ್ ಜಿಮ್ ಮಾಡಿದ್ದೀರಾ, 6 ತಿಂಗಳು ಸರ್ಯಾಗಿ ಜಿಮ್ ಮಾಡಿದ್ರೆ ಏನು ಮಸಲ್ಲೇ ಬೆಳಿಲಿಲ್ಲ. ಇನ್ನೊಂದು 6 ತಿಂಗಳಿಗೆ ಮಸಲ್ ಸ್ವಲ್ಪ ಬೆಳೆಯಕ್ಕೆ ಸ್ಟಾರ್ಟ್ ಆಯಿತು, ನಿಮ್ಮದು ಬೈಸಿಪ್ಸ್ ಎಲ್ಲ ಹೊರಗಡೆ ಬರ್ತಾ ಸ್ಟಾರ್ಟ್ ಆಯಿತು. ಈಗ ನೀವು ಆ ಜಿಮ್ ಬಿಟ್ಬಿಟ್ಟು ಇನ್ನೊಂದು ಜಿಮ್ಮಿಗೆ ಹೋಗ್ತೀರಾ ಅನ್ಕೊಳ್ಳಿ, ನಿಮ್ದು ಮಸಲ್ ಡೌನ್ ಆಗುತ್ತಾ? ಅದಕ್ಕೂ ಏನು ಸಂಬಂಧ? ನೀವು ಜಿಮ್ ನಿಲ್ಸಿದ್ರೆ ನಿಮ್ದು ಕಾಂಪೌಂಡಿಂಗ್ ಎಫೆಕ್ಟ್ ಆಗುತ್ತೆ, ಜಿಮ್ಗೆ ಹೋಗೋದು ನಿಲ್ಸಿದ್ರೆ ನಿಮ್ಮದು ಮಸಲ್ ಗೇನ್ ಆಗೋ ಒಂದು ಕಾಂಪೌಂಡಿಂಗ್ ಕಮ್ಮಿ ಆಗುತ್ತೆ. ನೀವು ಜಿಮ್ ಬಿಟ್ಟು ಇನ್ನೊಂದು ಜಿಮ್ಮಿಗೆ ಹೋದರೆ ಯಾವುದೇ ರೀತಿ ಚೇಂಜ್ ಆಗಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಜಿಮ್ ಮಾಡ್ತಿದ್ದೀರಲ್ಲ ಅದು ಇನ್ವೆಸ್ಟ್ಮೆಂಟ್, ನೀವು ಜಿಮ್ ಚೇಂಜ್ ಮಾಡ್ತೀರಲ್ಲ ಅದು ಆ ಶೇರ್ ಸೆಲ್ ಮಾಡಿ ಈ ಶೇರ್ಗೆ ಹೋಗೋದು, ಮತ್ತೆ ಆ ಡಿಮ್ಯಾಟ್ ಅಕೌಂಟ್ ಇಂದ ಈ ಡಿಮ್ಯಾಟ್ ಅಕೌಂಟ್ ಹೋಗೋದು ಕಾಂಪೌಂಡಿಂಗ್. ಅದು ಜಿಮ್ ಚೇಂಜ್ ಮಾಡ್ದಂಗೆ. ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕಾಂಪೌಂಡಿಂಗ್ ನ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ. ಅಭಿಬ್ರೋ, ನಾನು ಲಾಸ್ಟ್ ಟೈಮ್ ಕೇಳಿದ್ದೆ, ಪ್ಲೀಸ್ ಟೆಲ್ ಮಿ ಹೌ ಟು ಸ್ಟಡಿ ಕಂಪ್ನಿ ಫಾರ್ ಅಪ್ಲೈಯಿಂಗ್ IPO ವಿಚ್ ಗಿವ್ ಮೋರ್ ಗೇನ್. ಬ್ರೋ, ನಾನು ನಾರ್ಮಲಿ IPOದಲ್ಲಿ ಅಪ್ಲೈನೇ ಮಾಡಲ್ಲ, ಯಾಕಂದ್ರೆ IPOದಲ್ಲಿ ಗೇನ್ ಸಿಗ್ಬೇಕಂದ್ರೆ ಭಾರಿ ಕಷ್ಟ. ಆಮೇಲೆ ನೀವು IPOದಲ್ಲಿ ಅಪ್ಲೈ ಮಾಡಿದ್ರೆ ಸಿಗೋದೇ 1 ಲಾಟ್. ಒಳ್ಳೆ IPO ಬಂದರೆ 50,000 ಆದರೂ ನನ್ನ ಪೋರ್ಟ್ಫೋಲಿಯೋದಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಅದಕ್ಕೆ ನಾನು ಅಪ್ಲೈನೇ ಮಾಡೋಕ್ಕೋಗಲ್ಲ. ಆಮೇಲೆ IPOದಲ್ಲಿ ಯಾವಾಗ್ಲೂ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಇರ್ತಾರಲ್ವಾ, ಅವ್ರು ಏನು ಮಾಡ್ತಾರೆ, ಆಲ್ಮೋಸ್ಟ್ ಬಿಟ್ಟಿರ್ತಾರೆ. ರಿಟೇಲ್ ಇನ್ವೆಸ್ಟರ್ಸ್ಗೆ ತಲೆ ಮೇಲೆ ಎತ್ತಾಕಬೇಕಂತ ಕಾಯ್ತಿರ್ತಾರೆ, ಬಿಟ್ಟಿರ್ತಾರೆ, ಫುಲ್ಲು ರಸನೇ ಇರಲ್ಲ ಅದರಲ್ಲಿ. ಆಲ್ಮೋಸ್ಟ್ ಎಷ್ಟು ವ್ಯಾಲ್ಯೂಯೇಷನ್ ಅವರು ತಗೊಬೇಕೆಲ್ಲ ತಗೊಂಡು ಆಮೇಲೆ ನಿಮ್ಮ ಕೈಲಿ ಕೊಡ್ತಾರೆ. ಮಾರ್ಕೆಟ್ ಏನಾದರೂ ಬೂಮಲ್ಲಿದ್ದರೆ, ಮಾರ್ಕೆಟ್ ಏನಾದರೂ ಪಾಸಿಟಿವ್ ಟ್ರೆಂಡಲ್ಲಿದ್ದರೆ IPOs ಓವರ್ ಸಬ್ಸ್ಕ್ರೈಬ್ ಆಗುತ್ತೆ, ಮೇಲೋಗುತ್ತೆ, ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಕೊಲಾಪ್ಸ್ ಆಗುತ್ತೆ. ಆ ಟೈಮಲ್ಲಿ ದುಡ್ಡು ಮಾಡಿ ಹೊರಗೆ ಬಂದುಬಿಡ್ತಾರೆ. ಮಾರ್ಕೆಟ್ ಏನಾದರೂ ಚೆನ್ನಾಗಿರುತ್ತಲ್ಲ, ನೀವು ಸುಮ್ಮನೆ IPO ಅಪ್ಲೈ ಮಾಡೋಕ್ಕೆ ಸಿಂಪಲ್ ರೂಲು. ಮಾರ್ಕೆಟ್ ಏನಾದರೂ ಚೆನ್ನಾಗಿರುತ್ತಾ, ಮಾರ್ಕೆಟ್ ತುಂಬ ಚೆನ್ನಾಗಿದೆ, ಮಾರ್ಕೆಟ್ ತುಂಬ ಮೇಲೋಗ್ತಾ ಇದೆ ಅಂದರೆ
ಆ ಟೈಮಲ್ಲಿ ನೀವು IPO ಅಪ್ಲೈ ಮಾಡಿ, ಆಮೇಲೆ ನೀವು 2ನೇ ದಿವಸ ಅಥವಾ 3ನೇ ದಿವಸ ಅಪ್ಲೈ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಅಂತ. ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತಲ್ಲ, 5 ಪಟ್ಟು 6 ಪಟ್ಟು 7 ಪಟ್ಟು ಎಲ್ಲ ಸಬ್ಸ್ಕ್ರಿಪ್ಷನ್ ಆಗ್ಬಿಟ್ರೆ ನೀವಾಗ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗುತ್ತೆ. ಯಾಕಂದರೆ ಇದು ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಥರ ಅಲ್ಲ, ಇದು ಡಿಪ್ ಮಾಡ್ತಾರೆ. ನೀವು ಲಾಸ್ಟ್ ದಿವಸ ಅಪ್ಲೈ ಮಾಡೋನ್ಗೂ ಸಿಗುತ್ತೆ, ಮೊದಲನೇ ದಿವಸ ಅಪ್ಲೈ ಮಾಡೋನ್ಗೂ ಸಿಗುತ್ತೆ. ಇದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ ಜನ ಈ ಶೇರ್ಸ್ ಬಗ್ಗೆ ಎಷ್ಟು ಹುಚ್ಚ ಆಗಿದ್ದಾರೆ ಅಂತ. ಓವರ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದರೆ ಜಾಸ್ತಿ ಜನ ಈ ಕಂಪ್ನಿ ಮೇಲೆ ಇಂಟ್ರೆಸ್ಟ್ ಇದ್ದಾರೆ ಅಂತ. ಇದು ಓವರ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ, ಮಾರ್ಕೆಟಲ್ಲಿ ಇಷ್ಟ ಆದಾಗ ಮೇಲ್ ಹೋಗುತ್ತೆ. ಓವರ್ ಸಬ್ಸ್ಕ್ರಿಪ್ಷನ್ ಕಮ್ಮಿ ಆದರೆ ಮಾರ್ಕೆಟಲ್ಲಿ ಇಷ್ಟ ಆದಾಗ ಡೌನ್ ಆಗುತ್ತೆ. ಇಷ್ಟೇ, ಇದೊಂದು ಸಿಂಪಲ್ ಮೆಥಡ್ನ ಯೂಸ್ ಮಾಡಿ. ಅದು ಮಾರ್ಕೆಟ್ ಪಾಸಿಟಿವ್ ಆಗಿರ್ಬೇಕಾದ್ರೆ ಮಾತ್ರ IPO ಸಕ್ಸಸ್ ಆಗುತ್ತೆ. ಮಾರ್ಕೆಟ್ ಪಾಸಿಟಿವ್ ಆಗಿಲ್ಲ ಅಂದರೆ IPO ಸಕ್ಸಸ್ ಆಗಲ್ಲ. ವೈ ಇಂಡಿಯಾ ಇಸ್ ಫೇಸಿಂಗ್ ಹೈ ಇನ್ಫ್ಲೇಷನ್, ಪ್ಲೀಸ್ ಎಕ್ಸ್ಪ್ಲೇನ್. ಹೈ ಇನ್ಫ್ಲೇಷನ್ ಮೀನ್ಸ್ ಅರೌಂಡ್ 5 to 7%. ಬ್ರೋ, ಇಂಡಿಯಾದಲ್ಲಿ ಏನಕ್ಕೆ ಈ ಥರ ಹೈ ಇನ್ಫ್ಲೇಷನ್ ಇದೆ ಅಂದರೆ ಮೇನ್ ರೀಸನ್ ಬಂದು ಇಂಡಿಯಾ ಇಸ್ ಅ ಗ್ರೋಯಿಂಗ್ ಎಕನಾಮಿ. ಯಾವ ಕಂಟ್ರಿ ಗ್ರೋ ಆಗ್ತಾ ಇದೆ ಆ ಕಂಟ್ರಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದರೆ ಜನಗಳ ಕೈಯಲ್ಲಿ ಜಾಸ್ತಿ ದುಡ್ಡಾಡುತ್ತೆ, ಸಡನ್ ದುಡ್ಡಾಡುತ್ತೆ. ಈಗ ನೀವು ಇಂಡಿಯಾ ನೋಡಿ, ನೀವು ಇಲ್ಲಿ ಎಕ್ಸ್ಪ್ರೆಸ್ ವೇ ನೋಡಿದ್ರ, ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ, ಇದೇ ರೀತಿ ನೀವು ಬೆಂಗಳೂರಲ್ಲಿ ನೋಡಿರ್ಬೋದು. ಇವತ್ತು ನೋಡಿದ್ರು ನಾಳೆ ಇರಲ್ಲ, ಅವಲೇ ಚೇಂಜ್ ಮಾಡಿ ಏನೋ ಮಾಡಕ್ಕೆ ಹೋಗಿರ್ತಾರೆ. ಅಂದರೆ ದೇಶ ಗ್ರೋ ಆಗ್ತಾ ಇದೆಯಲ್ಲ, ಅದಕ್ಕೆ ಇಲ್ಲಿ ಜಾಸ್ತಿ ದುಡ್ಡು ಹರಿದಾಡುತ್ತೆ. ಇಲ್ಲಿ ಏನೂ ಇಲ್ಲವಲ್ಲ, ನೀವು ಜಪಾನ್ ಥರ ಅಲ್ಲಲ್ಲ. ಜಪಾನ್ ಡೆವಲಪ್ ಆಲ್ರೆಡಿ ಆಗಿ 30 ವರ್ಷ ಆಗೋಯ್ತು. ಜಪಾನಲ್ಲಿ ಖರ್ಚು ಮಾಡೋಕ್ಕೆ ಏನೂ ಇಲ್ವೇ ಇಲ್ಲ, ಆಲ್ರೆಡಿ ಎಲ್ಲ ಇದೆ. ಬಿಲ್ಡ್ ಮಾಡೋಕ್ಕೆ ಏನಿಲ್ಲ. GDP ಹೆಂಗೆ ಬರುತ್ತೆ ಹೇಳಿ? GDP ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಬರುತ್ತೆ, ರೋಡ್ ಮಾಡೋದ್ರಿಂದ ಬರುತ್ತೆ, ಪ್ರತಿಯೊಂದಕ್ಕೂ GDP ಕಾಂಟ್ರಿಬ್ಯೂಟ್ ಆಗುತ್ತೆ. ಜಪಾನಲ್ಲಿ ಇದೆಲ್ಲನೂ ಆಲ್ರೆಡಿ ಇದೆ, ಇಂಡಿಯಾದಲ್ಲಿ ಇವೇನೂ ಇರಲಿಲ್ಲ. ಇವಾಗ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ, ಇದರಿಂದ GDP ಮೇಲೋಗುತ್ತೆ. ಚೈನಾದಲ್ಲಿ ಆಲ್ರೆಡಿ ಮಾಡಿದ್ದಾರೆ, ಈ ನೆಕ್ಸ್ಟ್ ಚೈನಾ GDP ಅಷ್ಟೊಂದು ಮೇಲೋಗಲ್ಲ. ಈಗ ರೀಸೆಂಟ್ಲಿ ಸಿಗಂದೂರಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಅಲ್ವಾ? ಇದು ಮುಂಚೆ 20 ವರ್ಷ 30 ವರ್ಷದಿಂದ ಈ ತರ ಬ್ರಿಡ್ಜ್ಗಳು ಇರ್ತಿದ್ವಾ? ದೋಣೆಲ್ಲೇ ಹೋಗ್ಬೇಕಾಗಿತ್ತು. ಇವಾಗ ನೆಕ್ಸ್ಟ್ ನೋಡಿ, ನೀವು ನೆಕ್ಸ್ಟ್ 10 ವರ್ಷ 15 ವರ್ಷದಲ್ಲಿ ನೀವು ಆಕ್ಚುಲಿ ಇಂಥ ಬ್ರಿಡ್ಜ್ಗಳು ಭಾಳ ನೋಡ್ತೀರಾ, ಇಂಥ ರೋಡ್ಗಳು ಭಾಳ ನೋಡ್ತೀರಾ. ನಿಮ್ಮ ಊರಿನ ರೋಡ್ಗಳು ಇನ್ನೂ ಚೇಂಜ್ ಆಗಿರ್ತವೆ. ದೇಶ ಬೆಳಿಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಪೆಂಡ್ ಮಾಡಲೇಬೇಕು. ಈಗ ಗೌರ್ಮೆಂಟ್ ಮಾಡ್ತಾ ಇದೆ, ಅದೇ ರೀತಿ ಜನಗಳ ಕೈಲೂ ದುಡ್ಡಾಡ್ತಾ ಇದೆ. ಇವಾಗ ನೀವೇ ಯೋಚನೆ ಮಾಡಿ, ನೀವು ಮುಂಚೆ ವರ್ಷಕ್ಕೆ ಎಷ್ಟು ಜೊತೆ ಬಟ್ಟೆ ತಾಂತಿದ್ರಿ? ನನಗಂತೂ ಗೊತ್ತಿರಂಗೆ ನಾನು ಯುಗಾದಿಗೆ ಮತ್ತೆ ನನ್ನ ಬರ್ತ್ಡೇಗೆ ಅಷ್ಟೇ ತಾಂತಿದ್ದು, ನಾವು ಅಪ್ಪಾಜಿ ಅಷ್ಟೇ ಕೊಡಿಸ್ತಿದ್ದು. ಬಟ್ ಇವಾಗ ತಿಂಗಳಿಗೆ ಒಂದ್ಸಲ ತಾಂತೀವಿ, ಇಷ್ಟ ಬಂದಾಗ ತಾಂತೀವಿ. ಮೊಬೈಲ್ ಆಪ್ ಓಪನ್ ಮಾಡಿದ್ರೆ ಒಂದ್ ಏನಾದ್ರು ಬೈ ಮಾಡಿರ್ತೀವಿ. ಇದರಿಂದ ಕನ್ಸಂಪ್ಷನ್ ಬೂಮ್ ಆಗ್ತಾ ಇದೆ. ಕನ್ಸಂಪ್ಷನ್ ಬೂಮ್ ಆದಾಗ ಡಿಮ್ಯಾಂಡ್ ಇರುತ್ತಲ್ಲ, ಡಿಮ್ಯಾಂಡ್ ಇರೋ ಕಾರಣದಿಂದ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ. ಇನ್ಫ್ಲೇಷನ್ ಜಾಸ್ತಿ ಇರೋದಕ್ಕೆ ನಮ್ದು ರಿಟರ್ನ್ ಜಾಸ್ತಿ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟರ್ನ್ ಜಾಸ್ತಿ ಸಿಗ್ತಿರೋದಕ್ಕೆ ಮೇನ್ ಕಾರಣ ಇನ್ಫ್ಲೇಷನ್ ಜಾಸ್ತಿ ಇರೋಕ್ಕೆ. 14% 15% ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಟ್ಟರೆ ಅದು ಇನ್ಫ್ಲೇಷನ್ ಸೇರಿನೇ ತಾನೆ. ಇನ್ಫ್ಲೇಷನ್ನ ಮೈನಸ್ ಮಾಡೇನು ರಿಟರ್ನ್ ತೋರಿಸಲ್ಲ. ನೀವು ಇನ್ಫ್ಲೇಷನ್ನ ಮೈನಸ್ ಮಾಡ್ಕೊಬೇಕು, ಬಟ್ ಅದು ರಿಟರ್ನ್ ಕೊಡೋದು ಇನ್ಫ್ಲೇಷನ್ ಸೇರಿನೇ. ಈಗ ಎಕ್ಸಾಂಪಲ್ಲು, ನೆಸ್ಲೆ ಒಂದು ಮ್ಯಾಗಿನ ಸೆಲ್ ಮಾಡ್ತಾ ಇದೆ ಅಂದರೆ, ಮ್ಯಾಗಿ ಸೆಲ್ ಮಾಡಬೇಕಾದ್ರೆ ನೆಸ್ಲೆ 10 ರೂಪಾಯಿ ಮ್ಯಾಗಿ ಇದೆ. ಈಗ ಅದು ಇನ್ಫ್ಲೇಷನ್ ಆ್ಯಡ್ ಮಾಡಿಬಿಟ್ಟು 11 ರೂಪಾಯಿಗೆ ಸೆಲ್ ಮಾಡ್ತು ಅನ್ಕೊಳ್ಳಿ. 11 ರೂಪಾಯಿಗೆ ಸೆಲ್ ಮಾಡಿದಾಗ ಇನ್ಫ್ಲೇಷನ್ 7%, ಅಂದರೆ 70 ಪೈಸಾ, 30 ಪೈಸೆ ಇವ್ರ ಲಾಭ. ಟೋಟಲ್ 10% ಇವರು ಜಾಸ್ತಿ ಮಾಡಿದ್ದಾರೆ ಪ್ರೈಸ್. ಈಗ ನೀವು 10% ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ, ಅದರಲ್ಲಿ ಇನ್ಫ್ಲೇಷನ್ ಮೈನಸ್ ಮಾಡಿಬಿಟ್ಟು 3% ಮಾತ್ರ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ. ನಾಳೆ ನೆಸ್ಲೆ ಪ್ರಾಫಿಟ್ ಮಾಡಿದ್ರೆ 10% ಮಾಡುತ್ತೆ, ಯಾಕಂದ್ರೆ 10% ಜಾಸ್ತಿ ಮಾಡಿರೋದ್ರಿಂದ ಕಸ್ಟಮರ್ 10% ಜಾಸ್ತಿ ಕೊಡ್ತಾನೆ, ನೆಸ್ಲೆದು ಪ್ರಾಫಿಟ್ 10% ಜಾಸ್ತಿ ಮೇಲೆ ಹೋಗುತ್ತೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ, ನಮ್ಮ ಇಂಡಿಯಾ ಗ್ರೋಯಿಂಗ್ ಎಕಾನಮಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಡೆವಲಪ್ಡ್ ಎಕಾನಮಿನಲ್ಲಿ ಡೆವಲಪ್ ಆಗಕ್ಕೆ ಏನೂ ಇಲ್ಲ, ಅದಕ್ಕೆ ಅಲ್ಲಿ ಇನ್ಫ್ಲೇಷನ್ ಇರಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಗೋ ಗುಡ್ ಅಂಡ್ ಬ್ಯಾಡ್ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ಲೀಸ್. ಸರಿ ಬ್ರೋ, ಮಾಡ್ತೀನಿ. ನನಗೆ Q&A ಇಂದಾನೆ ಎಷ್ಟೊಂದು ವಿಡಿಯೋ ಐಡಿಯಾಗಳು ಸಿಗ್ತವೆ. ಮಾಡ್ತೀನಿ ಬ್ರೋ, ಮಾಡ್ತೀನಿ ಅಂತ ಹೇಳ್ತೀನಿ, ಮಾಡಲ್ಲ ಅಂತ ತುಂಬಾ ಜನ ಬೈತಾರೆ. ಇವನ್ನೆಲ್ಲ ಟ್ರೈ ಮಾಡ್ತೀನಿ ಮಾಡಕ್ಕೆ. 5th ಟೈಮ್ ಆಸ್ಕಿಂಗ್ ಸರ್, ಲವ್ ಫ್ರಮ್ ತುಮಕೂರು. ಸರ್, ಐ ಆಮ್ ಆಲ್ವೇಸ್ ವೇಟಿಂಗ್ ಫಾರ್ ಯುವರ್ ವಿಡಿಯೋಸ್. ಮೈ ಏಜ್ ಇಸ್ 34. ಸ್ಟಾರ್ಟ್ ಟು ಇನ್ವೆಸ್ಟ್ 5 lakh per year and 50% from my salary saving and 50% amount from the EPF withdrawal amount in a large flexi and small cap mutual fund for a 15 years goal. Please guide me sir. ಅಲ್ಲ, ನೀವು ಲಾರ್ಜು ಮಾಡಿದೀರಾ, ಫ್ಲೆಕ್ಸಿನೂ ಮಾಡಿದೀರಾ, ಸ್ಮಾಲ್ ಕ್ಯಾಪು ಮಾಡಿದೀರಾ. ಆಕ್ಚುಲಿ ನೀವು ಲಾರ್ಜ್ ಅಲ್ಲಿ ಹೋಗ್ತಿದ್ದೀರಾ ಅಂದ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ಹೋಗ್ತಿದ್ದೀರಾ ಅಂದ್ರೆ, ನಾನು ನಿಮಗೆ ಅಡ್ವೈಸ್ ಮಾಡಕ್ ನಾನು ಯಾರು ಅಲ್ಲ. ನಾನು ಪರ್ಸನಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಲಾರ್ಜ್ ಕ್ಯಾಪ್ ನ ಅವಾಯ್ಡ್ ಮಾಡ್ತಿದ್ದೆ. ಯಾಕಂದ್ರೆ ಲಾರ್ಜ್ ಕ್ಯಾಪು ಶಾರ್ಟ್ ಟರ್ಮ್ ಗೋಲಿಗೆ ಸರಿ. ಈಗ ಏನಾದ್ರು 3 years 4 years 5 years ಅಂತ ಇದ್ರಾಗ ಲಾರ್ಜ್ ಕ್ಯಾಪ್ ಚೆನ್ನಾಗೆ. 15 to 20 years ಅಂದಾಗ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪಲ್ಲೇ ಹೋಗಬೇಕು. ನೀವು ಫ್ಲೆಕ್ಸಿ ಕ್ಯಾಪಲ್ಲಿ ಹೋಗ್ತಿದ್ದೀರಾ ಆಲ್ರೆಡಿ, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲೇ ಹೋಗ್ತಿದ್ದೆ ನಾನಾಗಿದ್ದಿದ್ರೆ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗುತ್ತೆ. ಹಿಸ್ಟ್ರಿನೇ ಹೇಳುತ್ತೆ 22% CAGR ರಿಟರ್ನ್ ಕೊಟ್ಟಿದೆ ಸ್ಮಾಲ್ ಕ್ಯಾಪು ಲಾಸ್ಟ್ 25 years ಅಲ್ಲಿ. ಲಾರ್ಜ್ ಕ್ಯಾಪ್ ಬಂದ್ಬಿಟ್ಟು 14% 15% ರಿಟರ್ನ್ ಕೊಟ್ಟಿದೆ. 21-22% ಫಾರ್ ಅ ಲಾಂಗ್ ಟರ್ಮ್ ಅಲ್ಲಿ ಬಹಳ ವ್ಯತ್ಯಾಸ ಮಾಡುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಗ್ಗಿಂಗ್ ಅಂದ್ರೆ ಏನು ಸರ್? ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಗ್ಗಿಂಗ್ ಅಂದ್ರೆ, ರಿಗ್ ಅಂದ್ರೆ ಏನು ಹೇಳಿ, ಎಳೆಯೋದು. ಆ ಶೇರ್ ಪ್ರೈಸ್ ನ ರಿಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಶೇರ್ ಪ್ರೈಸ್ ವ್ಯಾಲ್ಯೂ ಅಷ್ಟಿರಲ್ಲ, ಇವ್ರು ಸುಮ್ಮನೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು, ಆಟೋಮೆಟಿಕ್ಲಿ ಎಲ್ಲಾನು ಮೇಲೆ ಹೋಗುತ್ತಾ. ಸ್ಟಾಕ್ ಪ್ರೈಸ್ ಹೆಂಗೆ ಹೇಳಿ, ಸಪ್ಲೈ
ಡಿಮ್ಯಾಂಡ್ ಮೇಲೆ ನಿಂತಿರೋದು. ಆಟೋಮೆಟಿಕ್ಲಿ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಶೇರ್ ಪ್ರೈಸ್ ಸಡನ್ ಆಗಿ ಮೇಲೋಗುತ್ತೆ. ಅವಾಗ ಏನಾಗುತ್ತೆ, ಶೇರ್ ಪ್ರೈಸ್ ಕೂಡ ಮೇಲೋಗುತ್ತೆ. ಇದನ್ನ ರಿಗ್ಗಿಂಗ್ ಅಂತ ಕರೀತಾರೆ. ಯಾಕಂದ್ರೆ ಅದರಲ್ಲಿ ರಿಯಲ್ ವ್ಯಾಲ್ಯೂ ಏನಿಲ್ಲ, ಆದ್ರೂ ಕೂಡ ಶೇರ್ ಪ್ರೈಸ್ ಮೇಲೋಗ್ತಾ ಇದೆ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಈ ಪ್ರೈಸ್ ಮೇಲೋಗಿರೋದು ನೋಡ್ಬಿಟ್ಟು ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೋಗಿ ಎಂಟ್ರಿ ಆಗ್ತಾರೆ. ಆಕ್ಚುಲಿ ಚಾರ್ಟ್ ಎಲ್ಲ ನೋಡಿ ಇನ್ವೆಸ್ಟ್ ಮಾಡ್ತಾರಲ್ಲ, ನಾರ್ಮಲಿ ಚಾರ್ಟ್ ನೋಡಿ ಇನ್ವೆಸ್ಟ್ ಮಾಡೋರೆಲ್ಲ ಹಂಗೆ ಮಾಡ್ತಾರೆ. ಬ್ರೇಕ್ಔಟ್ ಆಯಿತು, 200 ಡೇ ಮೂವಿಂಗ್ ಅವರೇಜ್ ಬ್ರೇಕ್ ಆಯಿತು, 50 ಡೇ ಮೂವಿಂಗ್ ಅವರೇಜ್ ಬ್ರೇಕ್ ಆಯಿತು, ವಾಲ್ಯೂಮ್ ಜಂಪ್ ಆಯಿತು, ಈ ಥರ ಎಲ್ಲ ನೋಡಿ ಎಂಟ್ರಿ ಆಗ್ತಾರೆ. ಅವ್ರು ಫಂಡಮೆಂಟಲ್ ಚೆಕ್ ಮಾಡಲ್ಲ. ಅವಾಗ ಏನು ಮಾಡ್ತಾರೆ ಇವರು, ಅವ್ರ ಎಂಟ್ರಿ ಆದ ತಕ್ಷಣವೇ ಅವ್ರು ಅಲ್ಲಿಂದ ಸೆಲ್ ಮಾಡ್ತಾರೆ. ಇವ್ರು ಮೇಲಕ್ಕೆ ತಗೊಂಡೋಗಿರ್ತಾರೆ. ಇಷ್ಟು ಮೇಲಕ್ಕೆ ಈಗ ಇಷ್ಟಿದೆ ಅಂದ್ಕೊಳ್ಳಿ, ಶೇರ್ ಪ್ರೈಸು 100 ರೂಪೀಸ್ ಇದೆ, ಇವನು 150ಗೆ ತಗೊಂಡೋಗ್ತಾನೆ ಸಡನ್ನಾಗಿ, 50% ಜಂಪು. ಅವಾಗ ಏನು ಮಾಡ್ತಾರೆ, ಎಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಎಂಟ್ರಿ ಆಗ್ತಾರೆ. ಅದು 300 ರೂಪಾಯಿಗೆ ಹೋಗುತ್ತೆ. 300 ರೂಪಾಯಿಗೆ ಹೋದಾಗ ಅವ್ನು ಇರೋಬರೋ ಅವ್ನ ಶೇರ್ಸ್ ಎಲ್ಲ ಸೆಲ್ ಮಾಡ್ತಾನೆ. ಅವ್ನು ಬೈ ಮಾಡಿರೋದು 100 ರೂಪಾಯಿಗೆ, ಸೆಲ್ ಮಾಡ್ತಿರೋದು 300 ರೂಪಾಯಿಗೆ, 300% ಲಾಭ. ಅಲ್ಲಿಂದ ರಿಟೇಲ್ ಇನ್ವೆಸ್ಟರ್ಸ್ ಸಾಯ್ತಾರೆ ಡೈಲಿ. ಯಾಕಂದರೆ ಅವ್ರು ಬೈ ಮಾಡಿರೋದೇ ಓವರ್ ಪ್ರೈಸ್ ಅಲ್ಲಲ್ಲ, ಆ ಪ್ರೈಸಿಗೆ ವಾಪಸ್ ಹೋಗೋದೇ ಇಲ್ಲ. ಅದು ಇದನ್ನೇ ರಿಗ್ಗಿಂಗ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಇಲ್ಲೀಗಲ್ಲು, ಬಟ್ ತುಂಬ ಜನ ಮಾಡ್ತಾರೆ. ಇದನ್ನು ಕಂಡಿಡೋದು ಭಾರಿ ಕಷ್ಟ, ಸೆಬಿಗೂ ಕಷ್ಟ. ಅದಕ್ಕೆ ನಾವು ಹೇಳೋದು, ಫಂಡಮೆಂಟಲಿ ಅರ್ಥ ಮಾಡ್ಕೊಂಡ್ರೆ ಯಾವ ಆಪ್ರೇಟ್ರು ಗೀಪ್ರೇಟ್ರು ತಗೊಂಡು ಏನು ಮಾಡ್ತೀರಾ, ಫಂಡಮೆಂಟಲಿ ನನಗೆ ಗೊತ್ತಿದ್ರೆ ಯಾವನು ನನಗೆ ಮೋಸ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಬೈ ಮಾಡ್ತಿರೋದು 2 ತಿಂಗಳಿಗೆ 3 ತಿಂಗಳಿಗಲ್ಲ, 3 ವರ್ಷ 4 ವರ್ಷಕ್ಕೆ. ಯಾವ ಆಪ್ರೇಟ್ರೂ ಆ ಸ್ಟಾಕ್ನ 3-4 ವರ್ಷ ಆಪ್ರೇಟ್ ಮಾಡೋಕ್ಕಾಗಲ್ಲ. ಅವರೆಲ್ಲರೂ ಶಾರ್ಟ್ ಟರ್ಮ್ ಥಿಂಕರ್ಸ್ ಇರ್ತಾರೆ. ಯಾಕಂದರೆ ಅವರು ಇಂಟ್ರೆಸ್ಟಿಗೆ ದುಡ್ಡು ತಂದಿರ್ತಾರೆ, 1%, 1.5%. ಅದನ್ನು ತಗೊಂಡು ಇಲ್ಲಿ ಏನೋ ಮಾಡ್ತೀವಿ ಅಂತ. ಅವ್ರು ಅದನ್ನು ಲಾಂಗ್ ಟರ್ಮ್ ಅಂತ ಕುತ್ಕೊಳಕ್ಕೆ ಬರಲ್ಲ. ಅವ್ರು ಶಾರ್ಟ್ ಟರ್ಮಲ್ಲಿ ಏನೋ ಮಾಡ್ಬಿಟ್ಟು ಆಮೇಲೆ ದುಡ್ಡು ತಗೊಂಡು ಹೋಗ್ತಾರೆ. ಬ್ರೋ, ನೀವು ಹೇಳ್ತೀರಾ ಗೌರ್ಮೆಂಟ್ ಜಾಬ್ಗೆ ಹೋಗಬೇಡಿ ಅಂತ, ಬಟ್ ನನ್ನ ಕ್ವಶನ್ ಏನಂದರೆ, ನಮ್ಮಪ್ಪ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ಅವರು ರೀಸೆಂಟಾಗಿ ರಿಟೈರ್ಡ್ ಆದರು. ಸೊ ಅವ್ರಿಗೆ 30 ಲಕ್ಷದವರೆಗೂ ಬಂತು. ಜೊತೆಗೆ ಎವ್ರಿ ಮಂತ್ ಪೆನ್ಷನ್ ಕೂಡ 25K ಬರುತ್ತೆ. ಸೊ ಅದರಿಂದ 1 to 2 years ಕಷ್ಟಪಟ್ಟು ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಫ್ಯೂಚರ್ ಸೆಟ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಬ್ರೋ, ನಾನು ಗೌರ್ಮೆಂಟ್ ಜಾಬ್ ಕೆಟ್ಟದು ಅಂತ ಹೇಳ್ತಿಲ್ಲ. ನಾನು ಕೆಟ್ಟದು ಅಂತ ಯಾವಾಗ ಹೇಳಿದೆ? ನಿಮಗೆ ಕ್ಯಾಶ್ ಫ್ಲೋ ಫಿಕ್ಸ್ಡ್ ಆಗಿ ಬರುತ್ತಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಂತು ಅಂತ ತಲೆ ಕೆಡಿಸ್ಕೊಳಂಗಿಲ್ಲ, ಅದಾಯ್ತು ಇದಾಯ್ತು ಅಂತ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಗೌರ್ಮೆಂಟ್ ಜಾಬಲ್ಲಿ ಪ್ರಾಬ್ಲಮ್ ಏನಂದ್ರೆ ಕಾಂಪಿಟೇಷನ್. ನೀವು ಗೌರ್ಮೆಂಟ್ ಜಾಬ್ ತಗೊಳ್ಬೇಕಂದ್ರೆ ಭಾಳ ಕಷ್ಟಪಡಬೇಕು. 0.01% ಅಲ್ಲಿ ಸಕ್ಸಸ್ ಆಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಟ್ರೈ ಮಾಡಿ ಏಜ್ನ ಬಾರ್ ಮಾಡ್ಕೊತೀರಾ. ನಾನೇ ಎಷ್ಟೋ ಜನ ನೋಡಿದ್ದೀನಿ, 31-32 ಆಗೋವರೆಗೂ ಗೌರ್ಮೆಂಟ್ ಎಕ್ಸಾಮಿಗೆ ಟ್ರೈ ಮಾಡ್ತಾರೆ. ಆಮೇಲೆ ಅವ್ರಿಗೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಮೂಡೇ ಇರಲ್ಲ. ಆಮೇಲೆ ಅವ್ರನ್ನ ಯಾರನ್ನೂ ಕರ್ಕೊಳೋದು ಇಲ್ಲ. ಯಾಕಂದರೆ ಟೈಮ್ ವೇಸ್ಟ್ ಮಾಡಿದ್ದಾರೆ. ಅವ್ರಿಗಿರೋ ಜನರಲ್ ನಾಲೆಡ್ಜ್ ಇರುತ್ತೆ. ಪ್ರಧಾನಮಂತ್ರಿ ಯಾವಾಗ ಆದ, ಪ್ರಧಾನಮಂತ್ರಿ ಯಾವಾಗ ಸತ್ತ, ಬರೀ ಇಂಥ ಕ್ವಶನ್ಗಳೇ. ಅದು ರಿಯಲ್ ಲೈಫಲ್ಲಿ ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಅವ್ರನ್ನ ಯಾರು ಕೆಲಸಕ್ಕೆ ಕರ್ಕೊಳಲ್ಲ. ಈಗ ಅವ್ರು ಕೆಲಸ ಕರ್ಕೊಳ್ಳಿಲ್ಲದ್ರಿಂದ ಅವ್ನು ಡಿಪ್ರೆಸ್ ಆಗಿಬಿಡ್ತಾನೆ. ಮತ್ತು ಅವನಿಗೆ ಆಮೇಲೆ ಆ ವಯಸ್ಸಲ್ಲಿ ಹೋಗ್ಬಿಟ್ಟು ಇನ್ನೊಬ್ರ ಕೆಳಗೆ ಕೆಲಸ ಮಾಡೋದು ಭಾರಿ ಕಷ್ಟ. ಅದಕ್ಕೆ ಅವನೇನು ಮಾಡ್ತಾನೆ, ಅವಾಯ್ಡ್ ಮಾಡ್ತಾ ಬರ್ತಾನೆ. ಏನೋ ಬಿಸ್ನೆಸ್ ಮಾಡೋಕ್ಕೆ ಕ್ಯಾಪಿಟಲ್ ಇಲ್ಲ, ದುಡ್ಡಿಲ್ಲ. ಬರೋ ಎನರ್ಜಿ ಎಲ್ಲನೂ, ಮೋಸ್ಟ್ ಇಂಪಾರ್ಟೆಂಟ್ ಎನರ್ಜಿ ಅಲ್ಲ ಅದು, 24 to 30 ತುಂಬ ಮುಖ್ಯವಾದ ಟೈಮ್ ಅದು. ಅದನ್ನು ತಗೊಂಡೋಗಿ ನೀವು ಇದರಲ್ಲಿ ಹೋಗಿ ಸ್ಪೆಂಡ್ ಮಾಡಿದ್ರೆ ಸುಮ್ಮನೆ ಟೈಮ್ ಕಳ್ಕೊಂತೀರಾ. ಆಮೇಲೆ ನಿಮಗೆ ಯಾವುದು ಕೆಲಸ ಸಿಗ್ದಂಗೆ ಲೈಫ್ನ ಹಾಳು ಮಾಡ್ಕೊತೀರಾ. ಗೌರ್ಮೆಂಟ್ ಕೆಲಸ ತಗೊಳ್ಳಿ ಅಂತ ನಿಮ್ಮ ಮನೆಗೆ ಪ್ರೆಷರ್ ಮಾಡಿದ್ರೆ ಎಕ್ಸಾಮ್ ಬರೀರಿ ಅವ್ರ ಪ್ರೆಷರ್ಗೋಸ್ಕರ. ಬಟ್ ಅದನ್ನ ಸೀರಿಯಸ್ ಆಗಿ ತಗೊಂಡ್ಬೇಡಿ. ಎಕ್ಸಾಮ್ ಬರೀರಿ, ಲಕ್ಕಿದ್ರೆ ಸಿಕ್ಕೇ ಸಿಗುತ್ತೆ ನಿಮಗೆ. ಆದರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ಬೇಡಿ. ನೀವು ಹೇಳಿದ್ರೆ ಇವ್ರು ಪೆನ್ಷನ್ ಬರ್ತಾ ಇದೆ ಅಂತ. ಈಗೆಲ್ಲಿ ಬರುತ್ತೆ ಸರ್ ಪೆನ್ಷನ್? 30 ಲಕ್ಷ ಬಂತು, 30 ಲಕ್ಷ ನಥಿಂಗ್ ಅಲ್ಲ. 30 ಲಕ್ಷ ಆರಾಮ್ಸೆ ಮಾರ್ಕೆಟಲ್ಲಿ 30 ಲಕ್ಷ ಮಾಡೋದು ಮ್ಯಾಟ್ರ್ ಆಗುತ್ತಾ? ನೀವು ಪ್ರೈವೇಟ್ ಕೆಲಸದಲ್ಲಿ ಮಾಡ್ಕೊಂಡು ಹೋಗಿ ಸ್ವಲ್ಪ ಸೇವಿಂಗ್ ಮಾಡಿದ್ರೆ 15,000 ಎವ್ರಿ ಮಂತ್ ನೀವು ಸೇವ್ ಮಾಡಿದ್ರೆ 15 ವರ್ಷಕ್ಕೆ ಅದು 1 ಕೋಟಿ ಆಗುತ್ತೆ. ನೀವು ಅದನ್ನ ಏನಾದರೂ 10% ಅಥವಾ 15% ಸ್ಟೆಪ್ ಅಪ್ ಮಾಡಿದ್ರೆ ಅದು 3 ಕೋಟಿ ಆಗುತ್ತೆ. ಯಾವ ಗೌರ್ಮೆಂಟ್ ಕೆಲಸ ಕೊಡುತ್ತೆ ಆ ಥರ? ಹೌದು, ಇಲ್ಲಿ ತಿಂಗಳ ಸಂಬಳ ಹೆಚ್ಚು ಕಡಿಮೆ ಇರುತ್ತೆ. ಒಂದು ಜಾಬ್ ಗ್ಯಾರಂಟಿ ಇರಲ್ಲ. ಜಾಬ್ ಗ್ಯಾರಂಟಿ ಅನ್ನೋ ಪ್ರಾಬ್ಲಮ್ ಬಿಟ್ಟರೆ ಪ್ರೈವೇಟ್ಗೂ ಮತ್ತು ಗೌರ್ಮೆಂಟ್ಗೂ ವ್ಯತ್ಯಾಸನೇ ಈಗ ಅಷ್ಟೊಂದು ಇಲ್ಲ. ಯಾಕಂದರೆ ಪೆನ್ಷನ್ನು ತೆಗೆದಿದ್ದಾರೆ, ತುಂಬ ರೂಲ್ಸ್ಗಳು ತೆಗೆದಿದ್ದಾರೆ. ಬಟ್ ಜಾಬ್ ಸೆಕ್ಯೂರಿಟಿ ಗೌರ್ಮೆಂಟ್ ಜಾಬಲ್ಲಿದೆ. ಗ್ರೋತ್ ಇರಲ್ಲ. ಅಂದರೆ ಇವಾಗ ಏನಾದರೂ ನಿಮಗೆ 30,000 ಸಂಬಳ ಬಂದರೆ ಎಷ್ಟು ವರ್ಷ ಆದರೂ ಕೂಡ ಅದು ಇನ್ಕ್ರೀಸ್ ಆಗಲ್ಲ. 8 ವರ್ಷ ಬರಬೇಕು ಪೇ ಕಮಿಷನ್ ಬರೋಕ್ಕೆ. ಗೌರ್ಮೆಂಟ್ ಡಿಸೈಡ್ ಮಾಡಬೇಕು ನಿಮ್ಮ ಸಂಬಳ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ. ಪ್ರೈವೇಟ್ ಜಾಬಲ್ಲಿ ಹಂಗಲ್ಲ, ನೀವು ಇಷ್ಟ ಬಂದಿದ್ದು ಕೆಲಸ ಮಾಡೋದು. ಆಮೇಲೆ ರೀಸೆಂಟ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕ್ವಶನ್ ತಗೊಂಡಿದ್ದೆ. ಅದರಲ್ಲಿ ಎಷ್ಟೋ ಜನ ಹೇಳಿದ್ರು ಗೌರ್ಮೆಂಟ್ ಕೆಲಸದವರು ಬೇರೆ ಏನು ಕೆಲಸ ಮಾಡೋಂಗಿಲ್ಲ, ಬೇರೆ ಎಲ್ಲೂ ಜಾಬ್ ಮಾಡೋಂಗಿಲ್ಲ, ಅಥವಾ ಪಾರ್ಟ್ ಟೈಮಲ್ಲಿ ಏನೂ ಮಾಡೋಂಗಿಲ್ಲ, ಬಿಸ್ನೆಸ್ ಮಾಡೋಂಗಿಲ್ಲ ಅಂತ. ಇದರಿಂದ ಏನಾಗುತ್ತೆ, ನಿಮ್ಮ ಸೈಡ್ ಇನ್ಕಮ್ ಮಾಡೋಕ್ಕೆ ಆಗಲ್ಲ. ಅದೊಂದೇ ಇನ್ಕಮಲ್ಲಿ ಸೆಟ್ಲ್ ಆಗಬೇಕಾಗುತ್ತೆ. ಯಾವ ಪ್ರೈವೇಟ್ ಕಂಪ್ನಿ ಹೇಳುತ್ತೆ ನಿಮಗೆ ಸೈಡ್ ಇನ್ಕಮ್ ಮಾಡಬೇಡಿ ಅಂತ? ನೀನು ಮನೆಗೆ ಹೋದ್ಮೇಲೆ ಏನಾದರೂ ಮಾಡ್ಕ. ಬಟ್ ಪ್ರೈವೇಟ್ ಕಂಪ್ನಿಗಳದ್ದು ಪ್ರಾಬ್ಲಮ್ ಏನಂದರೆ ಜಾಬ್ ಸೆಕ್ಯೂರಿಟಿ ಇಲ್ಲ. ಗೌರ್ಮೆಂಟ್ ಕೆಲಸದಲ್ಲಿ ಜಾಬ್ ಸೆಕ್ಯೂರಿಟಿ ಇದೆ. ಇವೆರಡೇ ಡಿಫ್ರೆನ್ಸ್. ಬಟ್ ಸಂಬಳ ಎರಡು ಕಡೆನೂ ಸೇಮೇ ಇದೆ. ಬ್ರೋ, ನಮ್ಮ 50 lakhs ಅಮೌಂಟ್ ಇದೆ. ಇದನ್ನು ಮಂತ್ಲಿ 1% ಇಂಟ್ರೆಸ್ಟ್ಗೆ ಕೊಟ್ಟಿದ್ದೀವಿ ಅಂದರೆ ಅದು ಗುಡ್ ಆರ್ ಬ್ಯಾಡ್, ಎನಿ ಅದರ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಡೂ ಯು ಹ್ಯಾವ್ ಟು ಇನ್ವೆಸ್ಟ್? ಅಂದರೆ ನಮ್ಮ ಮಂತ್ಲಿ ಇಂಟ್ರೆಸ್ಟ್ ಅಮೌಂಟ್ ಬೇಕು, ಬೇರೆ ಹೇಗೆ ಮಾಡ್ಬೋದು ಹೇಳಿ? ಕೊಟ್ಟು 8 years ಆಯಿತು, ಕರೆಕ್ಟ್ ಟೈಮಲ್ಲಿ ಕೊಡ್ತಿದ್ದಾರೆ. ಅವರು ಚೀಟ್ ಏನು ಮಾಡೋದಿಲ್ಲ, ಅವರು ತುಂಬ ರಿಚ್ ಇದ್ದಾರೆ. ಪ್ಲೀಸ್ ಪಿಕ್ ಮೈ ಕ್ವಶನ್.
ರಿಚ್ ಇದ್ರೆ ನಿಮ್ಮ ಹತ್ರ ಯಾಕೆ ದುಡ್ಡು ಇಸ್ಕೊಂತಿದ್ರು ಬ್ರದರ್? ಅವ್ರಿಗೇನೋ ದುಡ್ಡು ಬೇಕಾಗಿದೆ ಅದಕ್ಕೆ ಇಸ್ಕೊಂಡಿದ್ದಾರೆ. ಆಮೇಲೆ ಏನೇ ಮಾಡಿದ್ರು ನೀವು ಹೆಂಗ್ ಕ್ಲೈಮ್ ಮಾಡ್ತೀರಾ ಅದು ನಿಮ್ಮ ದುಡ್ಡೇ ಅಂತ? ನಾಳೆ ಒಂದು ದಿವಸ ಹೆಂಗ್ ಫೈಟ್ ಮಾಡ್ತೀರಾ ಅಲ್ಲಿ ಹೋಗಿ? ಸ್ಟಿಲ್ ಅದೇನು ಬಿಗ್ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಲ್ಲ, 1% ಇಸ್ ವೆರಿ ಲೆಸ್. ಸ್ಟಿಲ್ ಅದನ್ನ ನಿಮಗೆ ಕೊಡ್ತಾ ಇದ್ದಾರೆ. ಅವ್ರು ಒಳ್ಳೆಯರೇ ಇರ್ಬೋದು, ಬಟ್ ಅದು ರಿಸ್ಕ್ ಅಲ್ಲ. ನೀವು ರಾತ್ರಿ ನಿಮಗೆ ಈ ಥರ ಕ್ವಶನ್ ಮಾಡ್ತಿರ್ಲಿಲ್ಲ ನಿಮಗೆ ಕಾನ್ಫಿಡೆಂಟ್ ಇದ್ದಿದ್ರೆ. ರಾತ್ರಿ ಮಲ್ಕೊಬೇಕಾದ್ರೂ ನಿಮಗೆ ಜ್ಞಾಪನ ಬರುತ್ತೆ. ಅವ್ರು ಮಾಡೋ ಬಿಸ್ನೆಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಹೆಂಗೆ ಮಾಡ್ತಿದ್ದೀರಾ ಅಂದರೆ ಅವ್ರ ಬಿಸ್ನೆಸ್ ಮೇಲೆ ಬೆಟ್ ಮಾಡ್ತಿದ್ದೀರಾ. ಅವ್ರೇನೋ ವ್ಯಾಪಾರ ಮಾಡ್ತಿದ್ದಾರಲ್ಲ, ಅವ್ರ ವ್ಯಾಪಾರ ನಡೀಲಿ ಬಿಡಲಿ ನೀವು ಹಂಗೆ ಥಿಂಕ್ ಮಾಡ್ತಿಲ್ಲ. ನೀವು ಅದ್ರ ಬದಲು ಅವ್ರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ಬೋದಲ್ಲ. ಯಾಕಂದರೆ ಅವರು ಜಾಸ್ತಿ ಲಾಭ ಮಾಡಿದಷ್ಟು ನಿಮ್ಗೆ ಇಂಟ್ರೆಸ್ಟ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅವ್ರು ಲಾಸ್ ಮಾಡಿದಷ್ಟು ನಿಮ್ಮ ದುಡ್ಡು ವಾಪಸ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದರೆ ತಿಂಗಳ ಇಂಟ್ರೆಸ್ಟ್ ಬರೋದಕ್ಕೆ ನನಗೆ ಬೇರೆ ಆಪ್ಷನ್ ಗೊತ್ತಿಲ್ಲ. ಇದು ಬಿಟ್ರೆ ಇಲ್ಲ ಅಂದರೆ ನೀವು ಮಾರ್ಕೆಟಲ್ಲಿ ಹಾಕ್ಬೋದು. ಮಾರ್ಕೆಟಲ್ಲಿ ನಿಫ್ಟಿ ಅಂತ ಬರುತ್ತೆ, ನಿಫ್ಟಿ ಬೀಸ್ ಅಂತ. ನಿಫ್ಟಿ ಬೀಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆರಾಮ್ಸೆ ನಿಮಗೆ ವರ್ಷಕ್ಕೆ 12-13% ವರ್ಕೌಟ್ ಆಗುತ್ತೆ. ಅದನ್ನು ಸೇಮ್ ಲೈಕ್ 1% ಇದ್ದಂಗೆ. ಬಟ್ ಇಟ್ ಈಸ್ ಸೇಫರ್ ದ್ಯಾನ್ ದಿಸ್ ಅಂತ ನಾನು ಹೇಳ್ಬೋದು ನಾನು. ಯಾಕಂದರೆ ನೀವು ಇಲ್ಲಿ ಒಬ್ಬರು ಬಿಸ್ನೆಸ್ ಮೇಲೆ ಬೆಟ್ ಮಾಡ್ತಿದ್ದೀರಾ. ಇಲ್ಲಿ ನಿಫ್ಟಿ 50 ಅಂದರೆ ದೇಶದ 50 ಅತಿ ದೊಡ್ಡ ಕಂಪ್ನಿಗಳು. ಆಮೇಲೆ ಅಲ್ಲಿ ಯಾವುದೋ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಕೂಡ ಅಲ್ಲಿ ರೀಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ನೀವು ನೋಡಿರ್ಬೋದು, ಯೆಸ್ ಬ್ಯಾಂಕ್ ಕೂಡ ನಿಫ್ಟಿನಲ್ಲಿತ್ತು, ರಿಲಯನ್ಸ್ ಕಮ್ಯುನಿಕೇಷನ್ ನಿಫ್ಟಿನಲ್ಲಿತ್ತು, ಸುಜ್ಲಾನ್ ನಿಫ್ಟಿನಲ್ಲಿತ್ತು. ಇವಾಗ ಆ ಕಂಪ್ನಿಗಳೆಲ್ಲನೂ ಎಲ್ಲೂ ಏನು ಗತಿ ಆದವು ಅಂತಲೇ ಗೊತ್ತಿಲ್ಲ. ಆದರೂ ಕೂಡ ನಿಫ್ಟಿ ಅಲ್ಲಿಂದ 500% ಮೇಲೋಗಿದೆ. ಹೆಂಗೆ ಅಂದರೆ ರೀಬ್ಯಾಲೆನ್ಸ್ ಮಾಡ್ತಿರುತ್ತೆ, ಆಟೋಮೆಟಿಕ್ಲಿ ನಿಫ್ಟಿ ರೀಬ್ಯಾಲೆನ್ಸ್ ಮಾಡ್ತಿರುತ್ತೆ. ಕಿತ್ತೋಗಿರೋ ಬಿಸ್ನೆಸ್ನ ಹೊರಗೆ ಹಾಕುತ್ತೆ, ಚೆನ್ನಾಗಿರೋ ಬಿಸ್ನೆಸ್ನ ಒಳಗೆ ಕರ್ಕೊಳುತ್ತೆ. ಈಗ ನೋಡ್ಬಿಟ್ಟು ಝೊಮ್ಯಾಟೊ ಬಂದಿದೆ ನಿಫ್ಟಿನಲ್ಲಿ, ದೇಶದ 50ನೇ ಅತಿ ದೊಡ್ಡ ಕಂಪ್ನಿ ಝೊಮ್ಯಾಟೊ ಆಗಿದೆ. ಹಿಂಗೆ ರೀಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಎವ್ರಿ ಮಂತ್ ನಿಮಗೇನು ಸಿಗಲ್ಲ. ನಾನು ಹೇಳಿದಲ್ಲ 12% ಪ್ಲಸ್ ನಿಮಗೆ ಡಿವಿಡೆಂಟ್ನ ಆ್ಯಡ್ ಮಾಡಿಕೊಂಡ್ರೆ ಆರಾಮ್ಸೆ 14% ರಿಟರ್ನ್ ಸಿಗುತ್ತೆ. 13-14% ರಿಟರ್ನ್ ಸಿಗುತ್ತೆ ನಿಫ್ಟಿನಲ್ಲಿ. ಆ ಥರ ಟ್ರೈ ಮಾಡಿ. ಸೇಫರ್ ಅಂತ ಅಂದರೆ ನಿಮಗೆ ಸೇಫ್ ಎಷ್ಟು ಬೇಕಂದರೆ ಹಂಗೆ ಟ್ರೈ ಮಾಡಿ. ಅಥವಾ ನಿಮಗೆ ಅವ್ರ ಮೇಲೆ ಪೂರ್ತಿ ನಂಬಿಕೆ ಇದೆ ಅಂದರೆ ಟ್ರೈ ಮಾಡಿ. ಇಲ್ಲಿ 25 lakhs ಇಸ್ಕೊಳ್ಳಿ, 25 lakhs ಇಸ್ಕೊಳ್ಳಿ, 25 lakhs ಅಲ್ಲಿ ಬಿಡಿ. ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಯಾಕೊಬ್ರು ಹಂಗೆ ಕಂಪ್ಲೀಟ್ಲಿ ನಂಬ್ತೀರಾ? ನಮ್ಮ ಇಂಡಿಯಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ಇಂಡಿಯಾದ ಫೈನಾನ್ಷಿಯಲ್ ಸಿಸ್ಟಮ್ ಮೇಲೆ ಅವ್ರ ಜನಗಳಿಗೆ ನಂಬಿಕೆ ಇಲ್ಲ. ಪಕ್ಕದ ಮನೆಯವ್ನು ಬಿಸ್ನೆಸ್ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ಯಾಕಂದರೆ ಸಾಲ ಕೊಡೋದು ಪಕ್ಕದ ಮನೆಯವ್ರಿಗಲ್ಲ, ಅವನು ಬಿಸ್ನೆಸ್ ಮಾಡೋರೇ ದುಡ್ಡು ಇಸ್ಕೊಂತಾರೆ. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಇಸ್ಕೊಂಡ್ರೆ ಅಟ್ಲೀಸ್ಟ್ ದುಡ್ಡು ವಾಪಸ್ ಬರುತ್ತೆ. ನೀವು ಮದುವೆ ಆಗೋರಿಗೆ ಬೇರೆದಕ್ಕೆಲ್ಲ ದುಡ್ಡು ಕೊಟ್ಟರೆ ಆ ದುಡ್ಡು ವಾಪಸ್ ಬರೋದು ಭಾರಿ ಕಷ್ಟ. ಯಾಕಂದರೆ ಅವ್ರು ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತಿಲ್ಲ, ಅನ್ಪ್ರೊಡಕ್ಟಿವ್ ಥರ ಖರ್ಚು ಮಾಡ್ತಿದ್ದಾರೆ. ಅವರು ಆ ದುಡ್ಡನ್ನ ತೀರಿಸ್ಬೇಕಂದ್ರೆ ಭಾರಿ ಕಷ್ಟ. ಸಾಲ ಕೊಡೋದು ಪ್ರಾಬ್ಲಮ್, ಸಾಲ ಇಸ್ಕೊಳೋದು ಪ್ರಾಬ್ಲಮ್. ಅದರಲ್ಲೂ ಕೈ ಸಾಲ. ಬ್ಯಾಂಕಲ್ಲಾದ್ರೆ ಏನು ಮಾಡ್ಬೋದು, ತಿಂಗಳ EMI ಕೊಟ್ಟು ತೀರಿಸ್ಬಿಡ್ಬೋದು. ಈ ಕೈ ಸಾಲದಲ್ಲಿ ಬಡ್ಡಿ ಕಟ್ಟಿನೇ ಜೀವನ ಸೌದೋಗ್ಬಿಡುತ್ತೆ. ಸ್ವಲ್ಪ ನೀವು ನಿಮ್ಮದು ಯೋಚನೆ ಮಾಡಿ ನೋಡಿ ಏನನ್ಸುತ್ತೆ ನಿಮಗೆ. ಸರ್, ಈಸ್ ಮೈ ಟ್ರಿಪ್ ಬಗ್ಗೆ ಹೇಳಿ ಏನಾಗುತ್ತೆ ಅಂತ. 50,000 ಇನ್ವೆಸ್ಟ್ ಮಾಡಿದ್ದೀನಿ, ಸೇಲ್ ಮಾಡ್ಲಾ ಇಲ್ಲ ಹೋಲ್ಡ್ ಮಾಡ್ಲಾ? ಬ್ರೋ, ಈ ಥರ ನಾವು ಡೈರೆಕ್ಟ್ಲಿ ಸೇಲ್ ಮಾಡಿ ಬೈ ಮಾಡಿ ಅಂತ ಸಜೆಷನ್ನ ಈ Q&Aನಲ್ಲಿ ಕೊಡಲ್ಲ. ದಯವಿಟ್ಟು ಇಂಥ ಕ್ವಶನ್ ಕೇಳಬೇಡಿ. ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಗೆ ಗೂಗಲ್ ಫಾರ್ಮ್ ಇದೆ, ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಬ್ರೋ, ನಿಮ್ಮ ವಿಡಿಯೋನ ನಾನು ದಿನ ನೋಡ್ತೀನಿ, ಪ್ಲೀಸ್ ಪಿಕ್ ಮೈ ಕ್ವಶನ್. 2023 ಸ್ಟಾಕ್ ಮಾರ್ಕೆಟ್ಗೆ ಬಂದಿದೆ ಬ್ರೋ. ಸ್ಕ್ರೀನರ್, ನ್ಯೂಸ್, ಪ್ರಮೋಟರ್ ಹೋಲ್ಡಿಂಗ್, ರಿಸಲ್ಟ್, ಕಂಪ್ನಿ ಏನು ಮಾಡ್ತಿದೆ, ಫ್ಯೂಚರಲ್ಲಿ ರೈಸ್ ಆಗುತ್ತಾ ಅಂತ ನೋಡಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ನನ್ನ ಎಲ್ಲ ಇನ್ವೆಸ್ಟ್ಮೆಂಟು ಸ್ಮಾಲ್ ಕ್ಯಾಪಲ್ಲೇ ಇದೆ. ಹೋಲ್ಡಿಂಗ್ 15 to 20 ಸ್ಟಾಕ್ಸ್. ಪಾಸ್ಟ್ 3 yearsಲ್ಲಿ ನಾನು ಒಂದೊಂದು ಸ್ಟಾಕು ಕೂಡ 5 ಪಟ್ಟು 2 ಪಟ್ಟು, ಇನ್ನೂ ಕೆಲವು 50-60% ಪಾಸಿಟಿವ್ ಇದೆ. ಇನ್ನೂ 4-5 ಸ್ಟಾಕ್ಸು 20-40% ನೆಗೆಟಿವ್ ಇದೆ. ನಾನು ಕಂಪನಿಯ ನ್ಯೂಸ್ನ ಚೆಕ್ ಮಾಡ್ತಾ ಇದ್ದೀನಿ. ಕರೆಂಟ್ಲಿ ನನ್ನ ಪೋರ್ಟ್ಫೋಲಿಯೋ ಪಾಸಿಟಿವ್ ಇದೆ. ಇದನ್ನು ಹೇಗೆ ಮುಂದುವರಿಸಲಾ ಅಥವಾ ಬೇರೆ ಏನಾದರೂ ಐಡಿಯಾ ಕೊಡ್ತೀರಾ? ನನಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಐಡಿಯಾ ಇದೆ. ಪಾಸ್ಟ್ 10 months ನನ್ನ ಪೋರ್ಟ್ಫೋಲಿಯೋ ಮೊಮೆಂಟಮ್ ಆಗ್ತಾ ಇಲ್ಲ, ಆದರೂ ಇನ್ವೆಸ್ಟ್ನ ನಿಲ್ಲಿಸಿಲ್ಲ. ಪ್ಲೀಸ್ ಹೆಲ್ಪ್ ಮೀ. ಬ್ರೋ, ತಲೆ ಕೆಡಿಸ್ಕೊಂಬೇಡಿ, ನಿಮ್ದಲ್ಲ, ನಮ್ಮದು ಪೋರ್ಟ್ಫೋಲಿಯೋ ಕೂಡ ಲಾಸ್ಟ್ 10 months ಅಷ್ಟೊಂದು ಮೊಮೆಂಟಮ್ ಆಗಿಲ್ಲ. ಎಷ್ಟೋ ಜನದ ಪೋರ್ಟ್ಫೋಲಿಯೋ ನೆಗೆಟಿವ್ ಇದೆ. ನೆಗೆಟಿವ್ ಇದ್ದಿದ್ರೆ ನೀವು ತಲೆ ಕೆಡಿಸ್ಕೊಬೇಕಿತ್ತು. ನಿಮ್ದು ಇನ್ನೂ ಪಾಸಿಟಿವ್ನೇ ಇದೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇನ್ನೂ ಚೆನ್ನಾಗಿ ಮಾಡ್ಕೊತಾ ಹೋಗಿ, ಇದೇ ರೀತಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಬಟ್ ಜಾಸ್ತಿ ರಿಸ್ಕ್ ತೊಗೊಂಡ್ಬೇಡಿ. ಅಂದರೆ ಬರೋ ದುಡ್ಡೆಲ್ಲನೂ ತಗೊಂಬಂದು ಈಗ ಏನಾದರೂ 4 ಸ್ಟಾಕ್ ಮೇಲೋದ ತಕ್ಷಣ ನಿಮಗೆ ಕಾನ್ಫಿಡೆಂಟ್ ಜಾಸ್ತಿ ಬಂದ್ಬಿಡುತ್ತೆ. ನಾನೇ ಎಕ್ಸ್ಪರ್ಟು, ನನ್ನಂಥ ಎಕ್ಸ್ಪರ್ಟ್ ಯಾರೂ ಇಲ್ಲ ಅಂತ. ಇದರಿಂದ ಬರೋ ದುಡ್ಡನ್ನೆಲ್ಲೂ ಸಾಲ ಆಗಿಲ್ಲ, ಬೇರೆ ಕಡೆ ಸಿಕ್ಕಿರೋ ದುಡ್ಡೆಲ್ಲನೂ ತಗೊಂಬಂದು ಹಾಕ್ಬಿಡ್ತಾರೆ. ಹಂಗೆಲ್ಲ ಮಾಡಬೇಡಿ. ಎಕ್ಸ್ಟ್ರಾ ಏನಾದರೂ ದುಡ್ಡು ಸಿಕ್ಕರೆ ನೀವು ಡೈರೆಕ್ಟ್ ಇದಕ್ಕಾಗ್ದಲೆ ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಥವಾ ಬೇರೆ ಯಾವ್ದಾನ PMS ಈ ಥರ ಹೋಗಿ ಇನಿಷಿಯಲಿ ರಿಸ್ಕ್ ತಾಣಕ್ಕೆ ಹೋಗ್ಬೇಡಿ. ಈಗೇನು ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ಇದೇ ಪೋರ್ಟ್ಫೋಲಿಯೋ ಕಂಟಿನ್ಯೂ ಮಾಡಿ. ಹೊಸ ದುಡ್ಡು ಬಂದರೆ ಮಾತ್ರ ಏನು ಎಕ್ಸ್ಟ್ರಾ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಅಂಟಿಲ್ ಅನ್ಲೆಸ್ ನಿಮಗೆ ಕಾನ್ಫಿಡೆನ್ಸ್ ಬರೋವರೆಗೂ. ಯಾಕಂದರೆ ಒಂದ್ಸಲ ದುಡ್ಡು ಕಳ್ಕೊಂಡ್ರೆ ವಾಪಸ್ ಬರೋಲ್ಲ. ಎಕ್ಸ್ಪೆರಿಮೆಂಟ್ನ ನಮ್ಮ ದುಡ್ಡಲ್ಲಿ ಮಾಡಬಾರ್ದು, ಸ್ವಲ್ಪ ಅಮೌಂಟಲ್ಲಿ ಮಾಡೋಣ. ಈಗ ಯಾವುದೊಂದು ಗಾಡಿ ಕಲಿಬೇಕಂದ್ರೆ ನೀವೇನು ಮಾಡ್ತೀರಾ? ಯಾವುದೋ ಸೆಕೆಂಡ್ ಹ್ಯಾಂಡ್ ಗಾಡಿನ ಟ್ರೈ ಮಾಡ್ತೀರಾ, ಅದರಲ್ಲಿ ಓಡಿಸ್ತೀರಾ. ಯಾಕಂದರೆ ಬಿದ್ದರೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಾನೇ ಬೀಳುತ್ತೆ, ಸ್ಕ್ರಾಚಸ್ ಆದರೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಾನೇ ಸ್ಕ್ರಾಚಸ್ ಆಗುತ್ತೆ. ಯಾರೋ ಶೋರೂಮಿಂದ ಹೊಸಕ್ಕೆ ತಂದಿರೋ ಗಾಡಿನ ತಗೊಂಡೋಗಿ ಕಲಿಯಕ್ಕೆ ಹೋಗ್ತಾರಾ? ಹಂಗೆ ಮಾಡಬೇಡಿ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ಸರ್, ಫಂಡೆಡ್ ಅಕೌಂಟ್ಗೂ ಡಿಮ್ಯಾಟ್ ಅಕೌಂಟ್ಗೂ ಏನು ಡಿಫ್ರೆನ್ಸ್ ಸರ್? ನೀವು ಫಂಡೆಡ್ ಅಕೌಂಟ್ ಅಂದರೆ ಮೇ ಬಿ ಟ್ರೇಡಿಂಗ್ ಅಕೌಂಟ್ ಅಂತ ಕೇಳ್ತಿದ್ದೀರಾ ಅನ್ಸುತ್ತೆ. ಟ್ರೇಡಿಂಗ್ ಅಕೌಂಟ್ಗೂ ಡಿಮ್ಯಾಟ್ ಅಕೌಂಟ್ಗೂ ಏನು ವ್ಯತ್ಯಾಸ ಅಂದರೆ, ಟ್ರೇಡಿಂಗ್ ಅಕೌಂಟ್ ಹೆಂಗೆ ಅಂದರೆ, ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಾರ್ ನೋಡಿದ್ದೀರಾ,
ಈ ಕಾರ್ನ ನೀವು ಶೋರೂಮ್ಗೆ ಹೋಗಿ ನೋಡ್ತೀರಾ, ಇಷ್ಟ ಆಗುತ್ತೆ. ಇವಾಗ ನೀವೇನು ಮಾಡ್ತೀರಾ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹಾಕ್ತೀರಾ. ನೀವು ಕ್ಯಾಶ್ ಇರುತ್ತಲ್ಲ, ಕ್ಯಾಶನ್ನ ತೊಗೊಂಡ್ಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತೀರಾ. ಡೆಪಾಸಿಟ್ ಮಾಡಿಬಿಟ್ಟು ಏನು ಮಾಡ್ತೀರಾ, ಆ ಕಾರ್ನವನಿಗೆ ನಿಮ್ಮ ಚೆಕ್ನ ಬರ್ದು ಕೊಡ್ತೀರಾ ಅಥವಾ ಅವನ ಅಕೌಂಟಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಇಲ್ಲಿ ನೀವೇನು ಮಾಡಿದ್ರಲ್ಲ, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹಾಕಿದ್ರಲ್ಲ, ಅದೇ ಟ್ರೇಡಿಂಗ್ ಅಕೌಂಟು. ಈಗ ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡು ಹಾಕ್ತೀರಾ, ನೀವು ದುಡ್ಡು ಹಾಕಿ ಶೇರ್ಸ್ನ ಪರ್ಚೇಸ್ ಮಾಡ್ತೀರಾ. ಇಲ್ಲಿ ಶೇರ್ಸ್ ಅಂದ್ರೇನು, ಕಾರು. ಈಗ ನೀವು ಕಾರ್ನ ಪರ್ಚೇಸ್ ಮಾಡಿ ಮನೆಗೆ ತಂದು ಒಂದು ಶೆಡ್ಡಲ್ಲಿ ನಿಲ್ಲಿಸ್ತೀರಾ. ಆ ಶೆಡ್ ಏನು, ಶೆಡ್ ಅಂದರೆ ಪಟ್ಟಣಗೆರೆ ಶೆಡ್ ಅಲ್ಲ, ನಿಮ್ಮ ಕಾರ್ ನಿಲ್ಸೋ ಶೆಡ್ಡು. ಅದೇನು, ಡಿಮ್ಯಾಟ್ ಅಕೌಂಟ್. ಅದೇ ರೀತಿ ನಿಮ್ಮ ಶೇರ್ಸ್ನ ಇಡೋಕಿರೋ ಜಾಗ ಡಿಮ್ಯಾಟ್ ಅಕೌಂಟು, ಬಟ್ ಶೇರ್ನ ಖರೀದಿ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಲ್ಲ, ಅದು ಟ್ರೇಡಿಂಗ್ ಅಕೌಂಟು. ಅದು ನಿಮ್ಮ SBI ಅಕೌಂಟ್ ಥರನೇ ಕೆಲಸ ಮಾಡೋದು. ಇದಕ್ಕೆ ದುಡ್ಡು ಹಾಕ್ತೀರಾ, ಟ್ರೇಡಿಂಗ್ ಅಕೌಂಟಿಂದ ನೀವು ಶೇರ್ಸ್ನ ಬೈ ಮಾಡ್ತೀರಾ. ಶೇರ್ಸ್ನ ಇಟ್ಕೊಳಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕು, ಬಟ್ ಶೇರ್ನ ಪರ್ಚೇಸ್ ಮಾಡೋಕ್ಕೆ ಮತ್ತು ಸೆಲ್ ಮಾಡೋಕ್ಕೆ ಟ್ರೇಡಿಂಗ್ ಅಕೌಂಟ್ ಬೇಕು. ಬ್ರೋ ಡಿವಿಡೆಂಡ್ ಬರ್ತಾ ಇಲ್ಲ, ಹೌ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಸ್ವಲ್ಪ ಹೇಳಿ ಬ್ರೋ. SBI ಇದು ಕೂಡ ಇನ್ನೂ ಬಂದಿಲ್ಲ ಬ್ರೋ. ಹಂಗೇನಾದರೂ ಇದ್ದರೆ ನೀವು ನಮ್ಮ ಟೀಮ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಡಿಮ್ಯಾಟ್ ಅಕೌಂಟ್ ಎಲ್ಲಿದೆ ನೋಡೋಣ. ನಿಮ್ಮ ಡಿಮ್ಯಾಟ್ ಅಕೌಂಟ್ ಗ್ರೋನಲ್ಲಿ ಎಲ್ಲೆಲ್ಲೋ ಆನ್ಲೈನಲ್ಲಿ ಓಪನ್ ಮಾಡ್ಕೊಂಡ್ಬಿಡ್ತೀರಾ. ಅವ್ರನ್ನ ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ. ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಹೆಲ್ಪ್ ಮಾಡ್ಬೋದು. ಸರ್, ಏತರ್ ಎನರ್ಜಿ ಲಿಮಿಟೆಡು ನೆಗೆಟಿವ್ ನೆಟ್ ಪ್ರಾಫಿಟ್ ಇದೆ, ನೆಗೆಟಿವ್ EPS ಇದೆ ಅಂದರೆ ಶೇರ್ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಎಕ್ಸಾಂಪಲ್, ನೆಟ್ ಪ್ರಾಫಿಟ್ ಪಾಸಿಟಿವ್ ಬಂದರೂ ಕೂಡ 800 ಕೋಟಿ ಆದರೂ ಶೇರ್ ಪ್ರೈಸ್ ಫಾಲ್ ಆಗುತ್ತೆ. ನನಗೆ ಅರ್ಥ ಆಗ್ತಿಲ್ಲ, ಪ್ಲೀಸ್ ಹೇಳಿ ಬ್ರೋ. ಅದು ಲಾಸ್ ಮೇಕಿಂಗ್ ಕಂಪನಿ ಇರೋದ್ರಿಂದ ನೆಟ್ ಪ್ರಾಫಿಟ್ ನೆಗೆಟಿವ್ ಇದೆ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿಮ್ಮನೆಗೆ ನಿಮ್ಮನ್ನ ಸ್ಕೂಲಿಗೆ ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ. ನಿಮ್ದೇನಾದರೂ ಬ್ಯಾಲೆನ್ಸ್ ಶೀಟ್ ಇದ್ದಿದ್ರೆ, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇದ್ದಿದ್ರೆ, ನಿಮ್ಮದು ನೆಟ್ ಲಾಸು ಎವ್ರಿ ಮಂತ್ ಎವ್ರಿ ಇಯರ್ ಲಾಸ್. ಯಾಕಂದರೆ ನೀವು ಕಾಲೇಜ್ಗೆ ಮತ್ತು ಸ್ಕೂಲ್ಗಳಿಗೆ ಹೋಗ್ತಿದ್ದೀರಾ ಅಂದರೆ ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ. ಅಂದರೆ ನಿಮ್ಮ ಪಾಕೆಟಿಂದ ದುಡ್ಡು ಹೊರಗೆ ಹೋಗ್ತಾ ಇದೆ, ಇನ್ಫ್ಲೋ ಇಲ್ಲವೇ ಇಲ್ಲಲ್ಲ. ನಿಮ್ಮದು ಬ್ಯಾಲೆನ್ಸ್ ಶೀಟ್ನ ತೆಗೆದು ನೋಡಿದ್ರೆ, ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ತೆಗೆದು ನೋಡಿದ್ರೆ, ನಿಮ್ಮದು ನೆಟ್ ಲಾಸ್, ನೀವು ಲಾಸ್ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ನಿಮ್ಮ ಮನೆಗೆ ನಿಮ್ಮನ್ನು ಹೊರಗೆ ಹಾಕ್ಬಿಡ್ತಾರಾ? ನೀವು ಎವ್ರಿ ಇಯರ್ ಕಾಲೇಜ್ ಫೀಸ್ ಕೇಳಿದ್ರೆ ಕೊಡ್ತಾರೆ ತಾನೆ. ಯಾಕಂದರೆ ನೀವು ಇವತ್ತಲ್ಲ ನಾಳೆ ಲಾಭ ಮಾಡ್ತೀರಾ ಅಂತ. ಈ ನೆಟ್ ಔಟ್ಫ್ಲೋ ಹೋಗಿದೆಯಲ್ಲ, ಅದು ಇನ್ನೊಂದು ದಿವಸ ಇನ್ಫ್ಲೋ ಆಗುತ್ತೆ ಅಂತ. ಹಂಗೇ ಏತರ್ ಎನರ್ಜಿ ಏನು ಮಾಡ್ತಾ ಇದೆ, ಅದು ಇನಿಷಿಯಲಿ ಕಸ್ಟಮರ್ನ ಗ್ರ್ಯಾಬ್ ಮಾಡ್ಕೊಳಕ್ಕೆ ಡಿಸ್ಕೌಂಟ್ ಕೊಟ್ಟು ಇನಿಷಿಯಲಿ ಕಂಪ್ನಿಗಳು ಲಾಸ್ ಮಾಡ್ತವೆ. ಯಾಕಂದರೆ ಬಿಸ್ನೆಸ್ ಇರೋದೇ ಹಂಗೆ, ಇನಿಷಿಯಲಿ ಪ್ರಾಫಿಟ್ ಮಾಡೋದು ಕಷ್ಟ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಧಾನಕ್ಕೆ ಲಾಭ ಮಾಡ್ತವೆ. ಅದಕ್ಕೆ ಅದು ಇನಿಷಿಯಲಿ ನೆಟ್ ಲಾಸಲ್ಲಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಲಾಭ ಮಾಡಿದ್ರೆ ಅದು ಪ್ರಾಫಿಟ್ ಆಗುತ್ತೆ. ಇನ್ವೆಸ್ಟರು ಮುಂದೆ ಒಂದು ದಿವಸ ಪ್ರಾಫಿಟ್ ಮಾಡ್ತಾರೆ ಅಂತಲೇ ಅದನ್ನು ಬೈ ಮಾಡ್ತಾರೆ. ಬ್ರೋ, I have been investing stock market for the last 3 years. I have invested stock, mutual fund, ETF, bond. I have some doubt about LTCG, STCG, TDS on FD and my salary slab. Do I need to pay these taxes separately with my salary income? I'm a salaried person working in IT and falling within the income tax slab. Additionally, my mutual fund and ETF investments are in green while my stock portfolio are in red. I have also another question. One of my friend purchased a plot in the city for around 20 lakhs and taking a loan of 15 lakhs. I am considering purchasing a plot using the stock market invested money. If I make some gain in next 6 months, what's your opinion? Bro, ಇದು ಒಳ್ಳೆ ಒಪಿನಿಯನ್ ಅಲ್ಲ ನೀವು ಪ್ಲಾಟ್ ಬೈ ಮಾಡೋದು. ಯಾಕಂದರೆ ಎಲ್ಲರೂ ಪ್ಲಾಟ್ ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಸೆಲ್ ಮಾಡಿ ಪ್ಲಾಟಲ್ಲಿ ದುಡ್ಡು ಹಾಕ್ತೀರಿ, ಮುಂದೆ ಒಂದು ದಿವಸ ಸಫರ್ ಮಾಡ್ತೀರಾ. ಯಾಕಂದರೆ ನೀವು ಪ್ಲಾಟಲ್ಲಿ ದುಡ್ಡು ಹಾಕ್ತಿದ್ದೀರಾ ಅಂದರೆ ನಿಮ್ಮದು ಸ್ಟಾಕ್ ಮಾರ್ಕೆಟಲ್ಲಿರೋದು ವೈಟ್ ಮನಿ, ತಗೊಂಡೋಗೋದನ್ನು ಬ್ಲ್ಯಾಕ್ ಮನಿ ಮಾಡ್ತೀರಾ. ಈಗ ನೀವೇನಾದರೂ 50 ಲಕ್ಷ ರೂಪಾಯಿ ಪ್ಲಾಟ್ ಬೈ ಮಾಡ್ತಿದ್ದೀರಾ ಅಂದರೆ, ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ಅದರಲ್ಲಿ 10 ರಿಂದ 15 ಲಕ್ಷ ಮಾತ್ರ ವೈಟ್ SR ವ್ಯಾಲ್ಯೂ ಅಷ್ಟೇ ಇರುತ್ತೆ, ಇನ್ನು ಉಳಿದಿದ್ದು ಬ್ಲ್ಯಾಕು. ನಾಳೆ ಒಂದು ದಿವಸ ಇದೇ 50 ಲಕ್ಷದ ಸೈಟ್ನ 75 ಲಕ್ಷಕ್ಕೆ ಮಾರಿದ್ದೀರಾ ಅಂದ್ರೂ, 75 ಲಕ್ಷಕ್ಕೆ ನೀವು ಮಾರಿದಾಗ ಅವ್ನು ವೈಟ್ ಕೊಡೋದು ಎಷ್ಟು ನಿಮಗೆ? ಒಂದು 15 ರಿಂದ 20 ಲಕ್ಷ ವೈಟ್ ಕೊಡ್ತಾನೆ, ಉಳಿದಿದ್ದು ಬ್ಲ್ಯಾಕೆ. ಮತ್ತೆ ನೀವು ಅದನ್ನು ಯಾವತ್ತೂ ಸ್ಟಾಕ್ ಮಾರ್ಕೆಟಿಗೆ ತರೋಕ್ಕೆ ಆಗಲ್ಲ. ಮತ್ತೆ ನೀವು ಆ ದುಡ್ಡನ್ನ ತಗೊಂಡೋಗಿ ಇನ್ನೊಂದು ಸೈಟ್ ಬೈ ಮಾಡಬೇಕು. ಈ ಏರಿಯಾದಲ್ಲಿ ಸೆಲ್ ಮಾಡಿ ಆ ಏರಿಯಾದಲ್ಲಿ ಬೈ ಮಾಡಬೇಕು, ಆ ಏರಿಯಾದಲ್ಲಿ ಸೆಲ್ ಮಾಡಿ. ಆ್ಯಕ್ಚುಲಿ ರಿಯಲ್ ಎಸ್ಟೇಟು ನೆಕ್ಸ್ಟು ಬರೋ ಟೈಮ್ಗಳಲ್ಲಿ ಒಳ್ಳೆ ರಿಟರ್ನ್ ಕೊಡಲ್ಲ ಬ್ರೋ. ಅಂದರೆ ಒಳ್ಳೆ ರಿಟರ್ನ್ ಅಂದರೆ ಲಾಸ್ಟ್ 20 ವರ್ಷದಲ್ಲಿ ಕೊಟ್ಟಿತ್ತಲ್ಲ ಆ ಥರ 14-15% ಒಂದಂತಾಗ 16-17% ಎಲ್ಲ ರಿಟರ್ನ್ ಕೊಟ್ಟಿದೆ. ಆ ಥರ ವಾಪಸ್ ಕೊಡೋದು ಕಷ್ಟ. ನಿಮಗೆ ಸ್ಟಾಕ್ ಮಾರ್ಕೆಟ್ ಆರಾಮ್ಸೆ 15% ಕೊಡ್ತಾರೆ, ಆರಾಮ್ಸೆ ಕೊಡುತ್ತೆ. ಯಾಕೆ ಸುಮ್ಮನೆ ಈ ಥರ ಎಲ್ಲ ರಿಸ್ಕ್ ತಗೊಳ್ತೀರಾ? ಮತ್ತು ಸಾಲ ಬೇರೆ ಮಾಡ್ತೀರಾ, ಆರಾಮಾಗಿರಿ. ಆಮೇಲೆ ಸೈಟಲ್ಲಿ ಸಾಲ ಮಾಡ್ತಿದ್ದೀರಾ ಅಂದರೆ ಅದು ಗೇನ್ ಜೊತೆಗೆ ನೀವು ಅದಕ್ಕೆ ಅದೇನಾದರೂ 8% ಮೇಲೆ ಹೋದರೆ ನೀವು 10% ಇಂಟ್ರೆಸ್ಟ್ ಕಟ್ಟಬೇಕು. ಸೈಟಿಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಫಸ್ಟ್ಗೆ 1 ಇಯರ್ ಮಾತ್ರ ನಿಮಗೆ ಕಮ್ಮಿ ಕೊಡ್ತಾರೆ. ಅದು ನೀವೇನಾದರೂ ಅಲ್ಲಿ ಮನೆ ಕಟ್ಟಲಿಲ್ಲದ್ರೆ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಸೈಟ್ ಅದು. ಅವಾಗ ನೀವು ಜಾಸ್ತಿ ಇಂಟ್ರೆಸ್ಟ್ ಕಟ್ಟಬೇಕು. ಯಾಕೆ ಈ ಥರ ಡಿಸಿಷನ್ ಅಂತೀರಾ? ಬ್ರೋ, ನನ್ನ ಕ್ವಶನ್ ಏನಂದರೆ, DISನಲ್ಲಿ ಮ್ಯೂಚುವಲ್ ಫಂಡ್ಗಳು ಒಂದು ಕಂಪನಿಗೆ ಎಂಟ್ರಿ ಆದರೆ ಕ್ವಾರ್ಟರ್ ರಿಸಲ್ಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಬಟ್ ಅವರು ಎಕ್ಸಿಟ್ ಆಗ್ತಾರೆ ಅಂತ ಯಾವಾಗ ಹೇಳ್ತಾರೆ? ಅವರು ಅನೌನ್ಸ್ಮೆಂಟ್ ಮಾಡ್ತಾರಾ ಅಥವಾ ಇಲ್ವಾ? ಪ್ಲೀಸ್ ಹೇಳಿ, ಇದನ್ನು ತುಂಬ ಹೆಲ್ಪ್ ಆಗುತ್ತೆ ಬ್ರೋ. ಎವ್ರಿ 3 ಮಂತ್ಸ್ಗೊಂದ್ಸಲ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತ ರಿಲೀಸ್ ಮಾಡ್ತಾರೆ. ಆ ರಿಲೀಸ್ ಆಗಿರೋದೇ ಸ್ಕ್ರೀನರಲ್ಲಿ ಅವ್ರು ಅಪ್ಡೇಟ್ ಮಾಡ್ತಾರೆ, ಖುದ್ದು ಕಂಪ್ನಿ ರಿಲೀಸ್ ಮಾಡುತ್ತೆ.
ಈಗ ಎಂಟ್ರಿ ಆಗಿದ್ದಾರೆ ಅಂದರೆ ಡಿ ಎಸ್ದು ನಂಬರ್ ಆಫ್ ದಿ ಶೇರ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಟೋಟಲ್ 100% ಕಂಪ್ನಿನಲ್ಲಿ ಡಿ ಎಸ್ 3% ಹೊಂದಿದ್ದಾರೆ, ನೆಕ್ಸ್ಟ್ ಕ್ವಾರ್ಟರ್ 4% ಆಗುತ್ತೆ, 5% ಆಗುತ್ತೆ ಅಂತ ತೋರಿಸುತ್ತೆ. ಕಮ್ಮಿ ಆದರೆ 5 ಇರೋದು 4 ಆಗುತ್ತೆ, 2 ಆಗುತ್ತೆ, 3 ಆಗುತ್ತೆ. ಕಮ್ಮಿ ಆಗ್ತಿದೆ ಅಂದರೆ ಸೆಲ್ ಮಾಡ್ತಿದ್ದಾರೆ ಅಂತ, ಜಾಸ್ತಿ ಆಗ್ತಿದೆ ಅಂದರೆ ಬೈ ಮಾಡ್ತಿದ್ದಾರೆ ಅಂತ. ಬ್ರೋ, ದಿಸ್ ಈಸ್ ದ ರಿಯಲ್ ಟ್ರೂತ್ ನೌ. ಬ್ರೋ, ಅವರ್ ಫಾದರ್ ಪೀರಿಯಡ್ ಅರ್ನಿಂಗ್ ಮೇಕ್ more money than investment, but now investment gives more money than earning. Example, now if you want to build a 2 BHK house, 60 to 80 lakh cost ಆಗುತ್ತೆ, including site value and in tier 3 city also. Earning doesn't sufficient here, but in a father age site value almost negligible, building cost also affordable for a normal salary. So in this era we should more focus on the investment of saved money than the developing the job earnings. ಹಂಗೇನಿಲ್ಲ ಬ್ರೋ, ಆ ಟೈಮಲ್ಲಿ ಅವ್ರಿಗೆ ಬೇರೆ ಕಡೆ ಫೋಕಸ್ ಇರಲಿಲ್ಲ. ಅಂದರೆ ಆಗಿನ ಟೈಮಲ್ಲಿ ಯಾಕೆ ಅವಾಗ ಜಾಸ್ತಿ ಸೇವ್ ಮಾಡ್ತಿದ್ರು ಅಂದರೆ ಆಗ ಅವ್ರದ್ದು ಡಿಸ್ಟ್ರಾಕ್ಷನ್ ಕಮ್ಮಿ ಇತ್ತು. ಈಗ ನಿಮಗೆ ನೀವು ಸೇವ್ ಮಾಡೋಕ್ಕೆ ಬ್ರ್ಯಾಂಡ್ಗಳು ಬಿಡಲ್ಲ. ಎಕ್ಸಾಂಪಲ್ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಎವ್ರಿ 3 months 2 months ಒಂದ್ಸಲ ಯಾವ್ದಾದ್ರು ಸೇಲ್ ತಗೊಂಬರ್ತಾರೆ. ಮತ್ತು ನೀವು ರೋಡಲ್ಲೂ ಈಗ ನಿಮಗೆ ಬ್ರ್ಯಾಂಡೆಡ್ ಶಾಪ್ಸ್ಗಳು ಆಗ್ತಾ ಇದ್ದಾವೆ. ನಿಮ್ಮೂರುಗಳಲ್ಲೇ ಬರ್ತಿರ್ಬೋದು ನೋಡಿ, ವಿಶಾಲ್ ಮಾರ್ಟು ಮತ್ತು ಟ್ರೆಂಡ್ಸು, ಜುಡಿಯೋ, ಇವೆಲ್ಲ ಏನು ಮಾಡ್ತಾವೆ, ನಿಮ್ಗೆ ದುಡ್ಡು ಸೇವ್ ಮಾಡೋಕ್ಕೆ ಬಿಡ್ತಾವ. ಆಮೇಲೆ ಇನ್ಸ್ಟಾಗ್ರಾಮ್ ಏನಂದರೆ ಇಲ್ಲಿ ನೀವೇನು ಅಂತ ತೋರಿಸ್ಕೊಳ್ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಬೇಕು. ನೀವು ಪೋಸ್ಟ್ ಹಾಕಿದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ. ನೀವು ಸುಮ್ಮನೆ ಪೋಸ್ಟ್ ಹಾಕೋಕ್ಕಾಗಲ್ಲ, ಪರ್ಚೇಸ್ ಮಾಡೇ ಪೋಸ್ಟ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಏನಾದರೂ ನೀವು ಪರ್ಚೇಸ್ ಮಾಡ್ತೀರಾ. ಇಲ್ಲಿ ಕನ್ಸ್ಯೂಮರಿಸಮ್ ಜಾಸ್ತಿ ಆಗ್ತಾ ಇದೆ. ಎಲ್ಲದಕ್ಕೂ ಜನ EMI ತಂತಿದ್ದಾರೆ. ನಾಳೆ ದುಡಿಯೋದನ್ನ ಜನ ಇವತ್ತೇ ಖರ್ಚು ಮಾಡ್ತಿದ್ದಾರೆ. EMI ಅಂದ್ರೆ ಹಂಗೆ ತಾನೆ. ಇದರಿಂದ ಇವ್ರ ಕೈಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಸೇವ್ ಮಾಡೋಕ್ಕೆ ದುಡ್ಡು ಉಳಿತಿಲ್ಲ. ಮನೆ ಮ್ಯಾಟ್ರೇ ಅಲ್ಲ. ಮನೆ ಆಗಿನ ಕಾಲದಲ್ಲೂ ಮನೆ ಕಟ್ಟೋದು ಕಷ್ಟ ಇತ್ತು, ಈಗಲೂ ಕಷ್ಟ ಇದೆ. ಗಾದೆನೇ ಇದೆಯಲ್ಲ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಸುಮ್ಮನೆ ಹೇಳಿದ್ರ? ಆಗಿನ ಕಾಲದಲ್ಲೂ ಕಷ್ಟ ಇತ್ತು, ಈಗಿನ ಕಾಲದಲ್ಲೂ ಕಷ್ಟ ಇದೆ. ಆಗ ಅವ್ರಿಗೆ ಮೇನ್ ಗೋಲು ಮನೆ ಆಗಿತ್ತು. ಮನೆ ಕಟ್ಟೋಕ್ಕೋಸ್ಕರನೇ ಬರೋ ದುಡ್ಡೆಲ್ಲೂ ಸೇವಿಂಗ್ ಮಾಡೋರು. ಬಟ್ ಇವಾಗ ಸೇವಿಂಗ್ ಮಾಡೋದು ಕಲ್ಚರ್ ಕಮ್ಮಿ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಮನೆಯಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಮ್ಯಾಟ್ರ್ ಅಲ್ಲ ಬ್ರೋ. ಯಾಕಂದರೆ ಮನೇನೂ ಇನ್ವೆಸ್ಟ್ಮೆಂಟೇ, ಸ್ಟಾಕ್ ಮಾರ್ಕೆಟು ಇನ್ವೆಸ್ಟ್ಮೆಂಟೇ. ಎಲ್ಲಿ ಬೆಟರ್ ರಿಟರ್ನ್ ಸಿಗುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ನಾಳೆ ಒಂದು ದಿವಸ ನನಗೆ ಈ ದುಡ್ಡು ಬೇಕು ಅಂತ. ಈಗ ಒಂದು ಮನೆ ಇದ್ದರೆ ಬಿಡಪ್ಪ ಹೆಂಗೋ ಸೇಫ್ ಆಗಿರ್ತೀಯ ಅಂತ ಯಾಕಂತಾರೆ? ಯಾಕಂದರೆ ಕಷ್ಟ ಬಂದರೆ ಮನೆ ಮಾರ್ಬೋದು ಅಂತ. ದ ಸೇಮ್ ವೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಸೇವ್ ಮಾಡ್ತಿದ್ದೀರ ಅಂದರೆ ನಾಳೆ ಒಂದು ದಿವಸ ಏನೋ ನಿಮಗೆ ತೊಂದರೆ ಆದರೆ ಆ ದುಡ್ಡನ್ನ ನೀವು ವಿಡ್ರಾ ಮಾಡಿ ಯೂಸ್ ಮಾಡ್ಕೊಬೋದು ಅಂತ. ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟು ಸೇಮೇನೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟು ಸೇಮೇನೆ. ಬಟ್ ಆದರೆ ಬೆಟರ್ ರಿಟರ್ನ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ನೋಡಿ ಇನ್ವೆಸ್ಟ್ ಮಾಡಬೇಕು. ಇವಾಗ ನಿಮಗೆ ಮುಂಚೆ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್, ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್ ಒಂದಿದೆ, ಈ ಥರದ್ದೆಲ್ಲನೂ ಗೊತ್ತಿರಲಿಲ್ಲ. ಬರೀ ಬುದ್ಧಿವಂತರು, ಮಾರ್ವಾಡಿಗಳು, ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ಯೂಸ್ ಮಾಡ್ಕೊತಿದ್ರು. ಮುಂಚೆ ಎಲ್ಲ ಮಾರ್ವಾಡಿಗಳೇ ಜಾಸ್ತಿ ಇದ್ದಿದ್ದು ಸ್ಟಾಕ್ ಮಾರ್ಕೆಟಲ್ಲಿ. ಈಗಲೂ ಆಲ್ಮೋಸ್ಟ್ ಆಲ್ ಗುಜರಾತಿಗಳೇ ಕಂಟ್ರೋಲ್ ಮಾಡೋದು ಸ್ಟಾಕ್ ಮಾರ್ಕೆಟ್ನ. ಗುಜರಾತಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ನಮ್ಮವ್ರಿಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಮುಂಚೆ ಶ್ರೀಮಂತರ ಒಂದು ಇದಾಗಿತ್ತು, ಟೂಲ್ ಆಗಿತ್ತು ಇದು. ಬಡವ್ರಿಗೆಲ್ಲರಿಗೂ, ನಾನು ಫೈನಾನ್ಷಿಯಲಿ ಇಲ್ಲಿಟ್ರೇಟ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ತಗೊಂಡೋಗಿ ದುಡ್ಡನ್ನ ರಿಯಲ್ ಎಸ್ಟೇಟು ಮತ್ತು ಗೋಲ್ಡ್ ಬೈ ಮಾಡ್ತಾರೆ. ಲಿಟ್ರೇಟ್ ಇರೋರು ಯಾರನ್ನ ಆ ದುಡ್ಡನ್ನ ರಿಯಲ್ ಎಸ್ಟೇಟಲ್ಲಿ ಹಾಕ್ತಾರೆ. ಮುಖೇಶ್ ಅಂಬಾನಿ ಆ ದುಡ್ಡನ್ನ ರಿಯಲ್ ಎಸ್ಟೇಟಲ್ಲಿ ಹಾಕ್ಬೋದಿತ್ತಲ್ಲ, ಅನಿಲ್ ಅಂಬಾನಿ ಆ ದುಡ್ಡನ್ನ ರಿಯಲ್ ಎಸ್ಟೇಟಲ್ಲಿ ಹಾಕ್ಬೋದಿತ್ತಲ್ಲ. ಅಷ್ಟೇ ಯಾಕೆ ನಮ್ಮ ನಾರಾಯಣ ಮೂರ್ತಿ, ಸುಧಾಮೂರ್ತಿ ರಿಯಲ್ ಎಸ್ಟೇಟಲ್ಲಿ ಹಾಕ್ಬೋದಿತ್ತಲ್ಲ. ಅವ್ರ ದುಡ್ಡೆಲ್ಲ ಎಲ್ಲಿದೆ? ನಾರಾಯಣ ಮೂರ್ತಿ ದುಡ್ಡೆಲ್ಲಿದೆ? ಇನ್ಫೋಸಿಸಲ್ಲಿದೆ. ಅವ್ರು ಆ ದುಡ್ಡನ್ನ ಬಿಸ್ನೆಸ್ಸಲ್ಲೇ ಯೂಸ್ ಮಾಡ್ಕೊತಾರೆ. ಬಿಸ್ನೆಸ್ ಅಂದರೆ ಸ್ಟಾಕ್ಸ್. ಅದು ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಅದನ್ನು ಬಂದು ನಾನು ನಿಮಗೆ ಹೇಳ್ತಿದ್ದೀನಿ, ನಿಮಗೂ ಇವಾಗ ಗೊತ್ತಾಗ್ತಾ ಇದೆ ಅಷ್ಟೇ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.